ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಈ ಹುನಗುಂದ ಕ್ಷೇತ್ರದ ಶಾಸಕರಾದಂಥ ವಿಜಯಾನಂದ ಕಾಶಪ್ಪನವರ ಧರ್ಮಪತ್ನಿಯವರಾದಂಥ ವೀಣಾ ಕಾಶಪ್ಪನವರಿಗೆ ಕರ್ನಾಟಕ ಚಾಲಕರ ಒಕ್ಕೂಟದ ವತಿಯಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತೇ ಇದೆ, ನನಗಾಗಲೇ ಅಧಿಕಾರಿಗಳಿದ್ದಂಥ ಸಂದರ್ಭದಲ್ಲೇ ಸವಿಸ್ತಾರವಾಗಿ ಎಲ್ಲವನ್ನು ತಿಳಿಸಿದ್ದೀನಿ. ಈಗ ಏನು ಹೆಣ್ಮಕ್ಳಿದ್ದೀರಿ ಇಲ್ಲಿ, ನಿಮಗೆಲ್ಲರಿಗೂ ಇವತ್ತು ವೀಣಾ ಕಾಶಪ್ಪನವರ ಸಹಕಾರ ಅತ್ಯಮೂಲ್ಯವಾಗಿ ಅವಶ್ಯಕತೆ ಇದೆ. ನಾನು ನಿಮ್ಗೆ ಹೇಳ್ತಾ ಇದ್ದೆ, ನಾವು ಬೇಸಿಕ್ ಥಿಂಗ್ ತಿಳ್ಕೊಬೇಕು, ಯಾರ ಹತ್ರ ಹೋಗಬೇಕು, ಏನು ಮಾಡಬೇಕು, ಯಾರು ನಮಗೆ ಸಹಾಯ ಮಾಡಬಲ್ಲರು ಅಂತ. ಇವತ್ತು ನೋಡಿ, ಅವರು ಬೆಂಗಳೂರಿನಿಂದ ಬರ್ತಾಯಿದ್ರು. ಸುಮಾರು ಕಾರ್ಯಕ್ರಮಗಳಿರ್ತದೆ, ಯಾಕಂದರೆ ನಾನು ತುಂಬ ರಾಜಕಾರಣಿಗಳ ಜೊತೆ ಒಡನಾಟ ಇಟ್ಕೊಂಡಿದ್ದೀನಿ, ನಿಮಗೆ ಗೊತ್ತಿರ್ಬೋದು. ಎಲ್ಲ ಮಂತ್ರಿಗಳ ಜೊತೆನೂ ಇರ್ತೀನಿ. ನಾನು ನೋಡಿದ್ದೀನಿ, ಗೆದ್ದ ಮೇಲೆ ಆ ಕ್ಷೇತ್ರವನ್ನೇ ನಿರ್ಲಕ್ಷ್ಯ ಮಾಡುವಂಥ ಸುಮಾರು ಜನ ಶಾಸಕರು ಇವತ್ತಿನ ದಿನ ಇದ್ದಾರೆ. ನಮಗೇನು ಖುಷಿ ಆಯಿತು ಅಂದರೆ, ನಮ್ಮ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ಒಂದು ಮಾತನ್ನು ಹೇಳ್ತಾಯಿದ್ರು, ಇಲ್ಲ ಬರ್ತಾ ಇದ್ದಾರಂತೆ, ಅಂದವೇ ಈ ವೇದಿಕೆಗೆ ಬರ್ತಾರೆ ಅಂತ. ನಾನು ಅವಾಗ ಹೇಳಿದೆ, ಸ್ವಾಮೀಜಿಗಳಿದ್ದರು, ಅವಾಗ ಹೇಳಿದೆ, ಇಲ್ಲ ಅವ್ರು ಬರಲಿ, ನಾವು ದೀಪ ಹಚ್ಚೋಣ. ಯಾಕಂದರೆ ಈ ಕ್ಷೇತ್ರದ ಶಾಸಕರ ಧರ್ಮಪತ್ನಿಯವರವರು, ನೀವು ಹೆಣ್ಣು ಮಕ್ಕಳು ಇವತ್ತೇನು ಬೇಡಿಕೆಯನ್ನು ಇಟ್ಟಿದ್ದೀರಿ, ನಿಮ್ಮ ಮನವಿ ಪತ್ರವನ್ನು ನಾವು ಅವ್ರಿಗೆ ಸಲ್ಲಿಸೋಣ. ಯಾಕಂದರೆ ಅವರ ಒಂದು ಬೆಂಬಲ, ಅವರು ಸಂಪೂರ್ಣವಾದ ಬೆಂಬಲವನ್ನು ನಮಗೆ ಕೊಟ್ಟಿದ್ದೆ. ಆದರೆ ನಿಜವಾಗ್ಲೂ ಹೇಳ್ತೀನಿ, ಇವತ್ತೇನು ನಿಮ್ಮ ಒಂದು ಏನು ಸ್ವಚ್ಛತಾ ವಾಹಿನಿಯ ಚಾಲಕರಿದ್ದೀರಿ, ಯಾರಿಗೆ ಮುಟ್ಟಬೇಕು. ಯಾಕಂದರೆ ಇವತ್ತು ಅಧಿಕಾರದಲ್ಲಿ ಇರ್ತಕ್ಕಂಥ ಸರ್ಕಾರದ ಶಾಸಕರ ಧರ್ಮಪತ್ನಿ ನಿಮ್ಮನ್ನು ಭೇಟಿಯಾಗಲಿಕ್ಕೆ ಬಂದಿದ್ದಾರೆ. ನಿಮ್ಮ ಕೆಲಸ ಸುಲಲಿತವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಲಲಿತವಾಗಿ ನಿಮ್ಮ ಕೆಲಸ ಆಗುತ್ತೆ. ಯಾಕಂದರೆ ಅಧಿಕಾರಿಗಳು, ಗೊತ್ತಾಯ್ತು ನಿಮಗೆ ಹೇಳಿದೆ. ಮತ್ತು ಹಾಗೆ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ನೀವು ಒಳ್ಳೆ ಮಾಹಿತಿಯನ್ನೇ ಕೊಟ್ರ. ಯಾಕಂದರೆ ನಿಮ್ಮ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು ಅವ್ರಿಗೆ. ಯಾಕಂದರೆ ಅವರು ZP ಆಗಿದ್ದಾರೆ ಅಂದರೆ ನಿಮ್ಮ ಕಷ್ಟ ಸುಖ, ನಿಮ್ಮ ಕುಂದುಕೊರತೆಗಳು, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಾಗಿರೋದು, ಅಧ್ಯಕ್ಷ ಆಗಿದ್ದರಿಂದ ಅವರಿಗೆ ಗ್ರಾಮ ಪಂಚಾಯತಿ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಒಂದು ಪ್ರಾಬ್ಲಮನ್ನು ನಾವು ಅವ್ರನ್ನ ಕೈ ಮುಗಿದು ಬೇಡ್ಕೊತೀವಿ. ಏಕೆ ಅಂತಂದರೆ ಹೆಣ್ಣು ಮಕ್ಕಳು ಇವತ್ತೇನು ನೀವು ಹೇಳ್ತಿದ್ರಿ, ಸರಿಯಾದ ಸಂಬಳ ಸಿಗ್ತಾ ಇಲ್ಲ. ಸುಮಾರು ವರ್ಷ ದುಡಿದ ಮೇಲೆ 5,000 ಸಿಗುತ್ತೆ, ಆನ್ ಟೈಮ್ಗೆ ಸಂಬಳ ಸಿಗೋದಿಲ್ಲ. ಒಂದು ಏನೋ ಡೇಟ್ ಇಲ್ಲ, ನಮಗೆ ಸಂಬಳದ ದಿನಾಂಕ ನಿಗದಿ ಆಗಿಲ್ಲ. ಆಮೇಲೆ ಸುಮಾರು ಜನಕ್ಕೆ ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆಯಿಂದ ಸಂಬಳ ಬಂದಿಲ್ಲ. ಮತ್ತೇನು NRLM ಸ್ವಸಹಾಯ ಸಂಘದಿಂದ ತರಬೇತಿ ಪಡೆದಂಥ ಹೆಣ್ಣು ಮಕ್ಕಳಿಗೆ ಕೊಡಬೇಕು. ಕನಿಷ್ಠ ವೇತನ 15ರಿಂದ 25,000 ಕನಿಷ್ಠ ವೇತನವನ್ನು ಕೊಡಬೇಕು ಅಂತ ಏನು ನೀವು ಹೇಳಿದ್ದೀರಿ. ಆಮೇಲೆ ಗ್ರಾಮ ಪಂಚಾಯಿತಿ ವಾಹನದ ಖರ್ಚು ವೆಚ್ಚವನ್ನು ಗ್ರಾಮ ಪಂಚಾಯತಿನೇ ಭರಿಸ್ಬೇಕು ಅಂತ ಅಂದ್ಬಿಟ್ಟು ನೀವು ಹೇಳಿದ್ದೀರಿ. ನಿಜವಾಗ್ಲೂ ಇದೆಲ್ಲ ನಮ್ಮ ಪ್ರಕಾರ, ನಾನು ಆಗಲೇ ಹೇಳಿದ್ದೆ ನಿಮಗೆ, ಈ ಕರ್ನಾಟಕ ರಾಜ್ಯದಲ್ಲಿ ನಾನು ಸುಮಾರು 27 ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ಕೊಂಡ್ಬರ್ತಿದ್ವಿ. ಹಲವಾರು ಜನ ಸಾರಿಗೆ ಮಂತ್ರಿಗಳನ್ನ ನೋಡಿದ್ದೀನಿ. ನಾವು ಹೇಳ್ತಿದ್ವಿ, ಮನೇನೂ ನಾನು ಒಂದು ಮಾಧ್ಯಮದಲ್ಲಿ ಹೇಳಿದ್ದೆ, ತೇಲ್ಸಿ ಬಿಟ್ಬಿಡ್ತಿದ್ರು ನಮ್ಮನ್ನು. ಹೇಗೆ ಅಂದರೆ, ಮಾಡ್ತೀವಿ ನೀವು ಹೇಳಿದ್ಮೇಲೆ ಮಾಡೋದಿಲ್ವ ಅಂತ. ವಿಧಾನಸೌಧದಲ್ಲೆಲ್ಲ ಹಿಂದೆ ಇಂಥ ಮಾಜಿ ಮುಖ್ಯಮಂತ್ರಿಗಳು ಹೆಸರು ತೊಗೊಳೋದು ಬೇಡ, ವಿಧಾನಸೌಧದಲ್ಲಿ ಚಾಲಕರ ಪರ ಗಲಾಟೆಯನ್ನೇ ಮಾಡಿದ್ದೀನಿ ನಾನು. ವಿಧಾನಸೌಧಕ್ಕೆ ನಾನು ಬಿಡ್ತಾನೆ ಇರಲಿಲ್ಲ. ಯಾಕೆಂದರೆ ಚಾಲಕರ ಪರ ಬಂದು ಬೇಡಿಕೆಗಳನ್ನ ಇಟ್ಟು ಗಲಾಟೆ ಮಾಡ್ತೀಯಾ, ಅದಕ್ಕೆ ಮುಖ್ಯಮಂತ್ರಿಗಳ ಮುಂದೆ ಫ್ರೀ ಬಡ್ಜೆಟ್ ಮೀಟಿಂಗಲ್ಲಿ ನಿಮ್ಮನ್ನು ಬಿಡೋದಿಲ್ಲ ಅಂತ ನಾವು ಚಾಲೆಂಜ್ ಮಾಡಿ, ಈಗಾಗಲೇ ನಮ್ಮ ಹುಡುಗ ಹೇಳಿದ್ದಾನೆ, ಚಾಲೆಂಜ್ ಮಾಡಿ ವಿಧಾನಸೌಧದೊಳಗೆ ಹೋಗಿ ಮತ್ತೆ ಬೇಡಿಕೆಯನ್ನು ಇಟ್ವಿ. ಮಾನ್ಯ ನಮ್ಮ ಸಿದ್ದರಾಮಯ್ಯನವರು, ಮೊನ್ನೆ ಮುಖ್ಯಮಂತ್ರಿಗಳು ಮೊನ್ನೆ ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ತುಂಬ ಖುಷಿನೂ ಆಗಿದ್ದರು. ಚಾಲಕರ ಪರ ಬೇಡಿಕೆಗಳನ್ನ ಇಟ್ಟಂಥ ಸಂದರ್ಭದಲ್ಲಿ ನಾನು ಹೇಳಿದೆ ನಿಮಗೆ, ನಮ್ಮ ಇತಿಹಾಸದಲ್ಲಿ ಇವತ್ತೇನು ನಮಗೆ ಸಾರಿಗೆ ಸಚಿವರಾಗಿದ್ದಾರೆ, ನಾನು ಅಲ್ಲಿ ಪ್ರತಿಯೊಂದು ವೇದಿಕೆಯಲ್ಲಿ ಹೇಳ್ತೀನಿ, ದೇವರಂಥ ಮನುಷ್ಯರು. ನಾವು 31 ಬೇಡಿಕೆಗಳನ್ನ ಈ ಸೆಪ್ಟೆಂಬರ್ ಕಳೆದ ಬಾರಿ
ಸೆಪ್ಟೆಂಬರ್ 11ನೇ ತಾರೀಕು ಇಟ್ಟಂಥ ಸಂದರ್ಭದಲ್ಲಿ 28 ಬೇಡಿಕೆಗಳನ್ನ ಈಡೇರಿಸಿದ್ದಾರೆ. ಇಲ್ಲೇ ನಮ್ಮ ಏರ್ಪೋರ್ಟು ಮಹಿಳೆಯರು ಬಂದಿದ್ದಾರೆ, ಗೊತ್ತಿರ್ಬೋದು ನಿಮಗೆ. ಎಚ್ ಕೆ ಪಾಟೀಲ್ ಹತ್ರ ಒಂದು ಕೆಲಸ ಇತ್ತು, ನನ್ನ ಅಣ್ಣ ನಮ್ಗೊಂದು ಕೆಲಸ ಆಗಬೇಕು, ಅದು ಪ್ರವಾಸೋದ್ಯಮ ಇಲಾಖೆಗೆ ಬರ್ತದೆ, ಎಚ್ ಕೆ ಪಾಟೀಲ್ರು ಬರುತ್ತಲ್ವಾ, ಸೆಷನ್ ನಡೆಯುವಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿರಲಿ ಇವತ್ತು ಯಾವ ಥರ ಮಂತ್ರಿಗಳ ಜೊತೆ ನಾವು ಇದ್ದೀವಿ, ಯಾವ ಥರ ನಮ್ಮ ಸಹಕಾರ ಕೊಡ್ತಾ ಇದ್ದಾರೆ, ನಮ್ಮ ಜೊತೆ ನಿಲ್ತಾ ಇದ್ದಾರೆ ಅಂತ. ಸೆಷನ್ ನಡೆಯುವಂಥ ಸಂದರ್ಭದಲ್ಲಿ ನಾನು ನಿನಗೆ ಹೇಳ್ತೀನಿ, ನೀನು ಸಿಟಿ ಒಳಗಡೆನೇ ಇರಬೇಕು, ನಾವು ಕರೆದ ತಕ್ಷಣ ಬರಬೇಕು ಅಂತ ಹೇಳಿದ್ರು. ಹೋಗಿದ ತಕ್ಷಣ ಎಚ್ ಕೆ ಪಾಟೀಲ್ರನ್ನ ಅವ್ರ ಚೇಂಬರ್ಗೆ ಕರ್ಕೊಂಬಂದು ಇವ್ರ ಸಮಸ್ಯೆ ಕೇಳಿ ಏನು ಅಂತಂದರು. ನಾವು ಏರ್ಪೋರ್ಟ್ನಲ್ಲಿ ಏನೋ ಐ ಡಿಗಳನ್ನ ಏಜೆನ್ಸಿ ಅವರಿಗೆ ಕೊಡ್ತಾ ಇದ್ದಾರೆ, ನೇರವಾಗಿ ಕೊಡಿ ಅಂದ ತಕ್ಷಣ ಎಚ್ ಕೆ ಪಾಟೀಲ್ರು ಅದನ್ನು ನೇರವಾಗಿ ಚಾಲಕರಿಗೆ ಕೊಡ್ತೀನಿ ಅಂತ ಮಾನ್ಯ ಏನು ನಮ್ಮ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಸಾಹೇಬ್ರ ಒಂದು ಮಾತಿಗೆ, ಅವ್ರ ಮನವಿಗೆ ಅವರೇ ಒಪ್ಕೊಂಬಿಟ್ರು. ಇಂಥ ಒಂದು ಕೆಲಸಗಳನ್ನ ಇವತ್ತಿನ ಸಾರಿಗೆ ಸಚಿವರು ಮಾಡ್ತಾ ಇದ್ದಾರೆ. ನಾನು ವೀಣಾ ಕಶ್ಯಪ್ಪನವ್ರ ಹತ್ರ ಕೇಳ್ಕೊಳೋದಿಷ್ಟೇ, ಯಾಕಂದರೆ ನಾವೇನೋ ತಿಳ್ಕೊಂಡಿದ್ದೀವಿ ಒಬ್ಬರು ಶಾಸಕರ ಧರ್ಮಪತ್ನಿ ಅಷ್ಟೇ ಅಂತ. ನಿಜವಾಗ್ಲೂ ನನಗಿದು ನೋಡಿದ್ಮೇಲೆ ಗೊತ್ತಾಯಿತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಅಂತ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ತಾಕತ್ತು ನನಗೆ ಗೊತ್ತು. ಯಾಕೆ ಅಂತಂದರೆ ನಿಮ್ಗೆ ಯಾರಿಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಅಧ್ಯಕ್ಷರು ಅಂದರೆ ಒಬ್ಬರು ಮಂತ್ರಿಗಳ ಸಮಾನ. ಈ ಭಾಗದಲ್ಲಿ ಅವ್ರು ತುಂಬ ದೊಡ್ಡದಾಗಿ ಅಧಿಕಾರವನ್ನು ನೋಡಿರ್ತಾರೆ. ಅಧಿಕಾರವನ್ನು ನೋಡಿ ಅದರ ಬಗ್ಗೆ ಅವ್ರು ತುಂಬ ಚೆನ್ನಾಗಿ ಗೊತ್ತು. ನಮಗೆ ಒಂದೇನು ಕ್ಲಾರಿಟಿ ಸಿಗ್ತಾ ಇದೆ ಈ ವೇದಿಕೆಯಲ್ಲಿ ಅಂತಂದರೆ, ನೀವೇನು ಸುಮಾರು 4 ಅವರ್ ಅವ್ರಿಗೋಸ್ಕರ ಕಾಯ್ದಿದ್ದೀರಿ, ಆದರೆ ಇದು ಗೆಲುವು ಅಂತ ತಿಳ್ಕೊಳ್ಳಿ. ಯಾಕಂದರೆ ಈ ಪತ್ರ ಯಾರಿಗೆ ತಲುಪಬೇಕಾಯಿತು, ಯಾರಿಗೆ ನಾವು ತಲುಪಿಸ್ಬೇಕಿತ್ತು, ಯಾರಿಂದ ಕೆಲಸ ಆಗ್ತದೆ ಅವರಿಗೆ ನಿಮ್ಮ ಮನವಿ ಪತ್ರ ತಲುಪುವಂಥ ಒಂದು ಸದಾವಕಾಶ ನಿಮಗೆ ಸಿಕ್ಕಿದೆ ಅನ್ಕೊತೀನಿ. ಯಾಕೆ ಅಂತಂದರೆ ನಾನು ನಾಳೆ ದಿನ ಬೆಂಗಳೂರಿಗೂ ಬರ್ತಾ ಇರ್ತಾರೆ, ನಾವು ಭೇಟಿ ಮಾಡ್ತೀವಿ, ಅವರಲ್ಲಿ ಮನವಿಯನ್ನು ಮಾಡ್ತೀನಿ, ಅವ್ರ ಕೈಯಲ್ಲಿ ಆಗುತ್ತೆ. ಇದು ಯಾವ ಡಿಪಾರ್ಟ್ಮೆಂಟಿಗೆ ಬರುತ್ತೆ, ಯಾವ ಮಂತ್ರಿಗಳಿಗೆ ಬರುತ್ತೆ, ಇದಕ್ಕೆ ಯಾರು ಅಧಿಕಾರಿಗಳು, ಇದು ಯಾರಿಂದ ಬರುತ್ತೆ, ಇಷ್ಟು ಮಾಹಿತಿ ಅವ್ರಿಗೆ ಗೊತ್ತಿರ್ತದೆ. ನಾವು ಬೇರೆಯವ್ರ ಹತ್ರ ಹೋಗುವಂಥ ಒಂದು ಏನು ಕೆಲಸ ಇರೋದಿಲ್ಲ ಅಂದ್ಕೊತೀನಿ. ನಾವು ಅವ್ರು ಕರೆದಿದ್ದಾದರೆ ನಾವು ಮೇಡಮ್ ಇವತ್ತು ನಾವು ಕರ್ನಾಟಕ ರಾಜ್ಯಾದ್ಯಂತ 6 ಲಕ್ಷ ಜನ ಸದಸ್ಯರನ್ನ ಒಳಗೊಂಡಿದೆ ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟ. ನಿಸ್ವಾರ್ಥವಾಗಿ ಯಾವುದೇ ರೀತಿಯಾದ ಹಣವನ್ನು ಯಾರಿಂದ ನಾವು ಪಡೆಯೋದಿಲ್ಲ. ಯಾವುದೇ ಈ ಬಾಗಲಕೋಟೆ ಜಿಲ್ಲೆಯಲ್ಲೂ 100 ರೂಪಾಯಿವರೆಗೂ ನಮ್ಮ ಕರ್ನಾಟಕ ರಾಜ್ಯ ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟಕ್ಕೆ ತೊಗೊಂಡಿಲ್ಲ, ಎಲ್ಲೂ ತೊಗೊಳೋದಿಲ್ಲ. 31 ಜಿಲ್ಲೆಯಲ್ಲೂ ದೊಡ್ಡ ಮಟ್ಟದಲ್ಲಿದ್ದೀವಿ. ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಹೋದರೂ ನಮ್ಮ ಸಂಘಟನೆ ಹೆಸರು ಎಲ್ಲ ರಾಜ್ಯದ ಚಾಲಕ ಸಂಘಟನೆಗಳಿಗೆ ಗೊತ್ತು. ಎಲ್ಲೇ ನಮ್ಮ ವಾಹನಗಳು ನಿಂತರೂ ನಮ್ಮ ಸುಲಲಿತವಾಗಿ ನಮ್ಮ ವಾಹನಗಳನ್ನ ಬೇರೆ ರಾಜ್ಯಗಳಲ್ಲೂ ರಿಪೇರಿ ಮಾಡಿ ಕಳಿಸುವಂಥ ಕೆಲಸ, ಅಥವಾ ಅಧಿಕಾರಿಗಳು ಅಷ್ಟೇ. ನಾವು ಸುಮಾರು ಅಧಿಕಾರಿಗಳ ಜೊತೆ ನಾವು ಇಲ್ಲಿಂದನೇ ನಮ್ಮ ರಾಜ್ಯದ ಹೆಸರು ಹೇಳಿ ನಾವು ಕೆಲಸಗಳನ್ನ ಮಾಡ್ಕೊತಿದ್ವಿ. ದಯವಿಟ್ಟು ನಿಮ್ಮಲ್ಲಿ ನಾನು ಹೆಣ್ಣುಮಕ್ಕಳ ಪರವಾಗಿ, ಹೆಣ್ಣುಮಕ್ಕಳ ಪ್ರತಿನಿಧಿಯಾಗಿ ಕೈ ಮುಗಿದು ಕೇಳ್ಕೊತೀನಿ, ತಾವು ದಯವಿಟ್ಟು ಏನು ಈ ಒಂದು ಮನವಿಯನ್ನು ನಮ್ಮ ಹೆಣ್ಣುಮಕ್ಕಳು ಕೊಟ್ಟಿದ್ದಾರೆ. ನಾವು ಅಂದ್ಕೊಂಡಿದ್ವಿ ಏನಿದು ಮಕ್ಕಳ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆಗೆ ಬರುತ್ತೆ ಅಥವಾ ಪಂಚಾಯತ್ ರಾಜ್ಯಕ್ಕೆ ಬರುತ್ತೆ. ನಮ್ಮ ಏನು ಮಾನ್ಯ ಸಾರಿಗೆ ಸಚಿವರ ಹತ್ರ 3 ಸಚಿವರುಗಳನ್ನ ಭೇಟಿ ಆಗಬೇಕು ಅಂದ್ಕೊಂಡಿದ್ವಿ. ಇವತ್ತು ನೀವೇ ಈ ಕೆಲಸವನ್ನು ಮಾಡಿಕೊಡ್ಬೇಕು, ನಿಮ್ಮಿಂದನೇ ನಾವಿರ್ತೀವಿ. ಸದಾ ನೀವು ಯಾವುದೇ ಕೆಲಸವನ್ನು ನೀವೇನು ನಿಮ್ಮ ಕ್ಷೇತ್ರದಲ್ಲಿ ಹೇಳಿದ್ರೆ ಅಥವಾ ಬಾಗಲಕೋಟೆ ಜಿಲ್ಲಾದ್ಯಂತ ನಾವು ತುಂಬ ಜೋರೇ ಇದ್ದೀವಿ. ನಮ್ಮೆಲ್ಲ ಚಾಲಕರು ರಾಜ್ಯಾದ್ಯಂತ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಿಮ್ಮ ಜೊತೆಯಲ್ಲಿ ನಮ್ಮ ಹೆಣ್ಮಕ್ಳು ಹೇಳಬೇಕು ಅಂತಂದರೆ ಇದೇನಾದರೂ ನೀವು ಮಾಡಿಕೊಟ್ಟಿದೆ ಆದರೆ ಮೇಡಮ್ ನಿಜವಾಗ್ಲೂ ಹೇಳ್ತೀವಿ, ಹೆಣ್ಮಕ್ಳಿಗೆ ಒಂದು ಹೊತ್ತಿನ ಊಟಕ್ಕೆ ನೀವು ಸಹಾಯವನ್ನು ಮಾಡ್ದಂಗೆ ಆಗ್ತದೆ. ಏನೂ ಕೇಳ್ತಾ ಇಲ್ಲ, ನಾವು ದುಡಿದು ತಿಂತೀವಿ, ನಮಗೆ ದುಡಿಯಲಿಕ್ಕೆ ಅವಕಾಶ ಕೊಡಿ, ನಾವು ಹೊರಗಡೆ ಬಂದು ದುಡಿತೀವಿ. ಈಗ ಹೌಸ್ ವೈಫ್ ಆಗಿ ಎಷ್ಟೋ ಜನ ಸುಮ್ಮನೆ ಕೂತಿರ್ತಾರೆ, ಈ ಹೆಣ್ಮಕ್ಳು ನಿಮ್ಮ ಜೊತೆಲಿ ನಿಲ್ತಾರೆ. ಯಾಕಂದರೆ ಇವತ್ತು ನಮ್ಮ ಹುಡುಗ ಹೇಳ್ತಾ ಇದ್ದ, ಉಕ್ಕಿನ ಮಹಿಳೆ ವೀಣಾ ಕಾಶಪ್ಪನವರು ಅಂತ, ನಮ್ಗೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಹೆಣ್ಣುಮಕ್ಕಳ ಜೊತೆ ಅವ್ರು ನಿಂತರೆ, ನಿಮ್ಮ ಮುಂದಾಳತ್ವವನ್ನು ಅವ್ರು ವಹಿಸಿದ್ರೆ, ನಿಮ್ಮ ಜೊತೆಲಿ ನಿಂತರೆ ನಿಜವಾಗ್ಲೂ ಜಯ ಸಿಗುತ್ತೆ. ನಾನು ನಿಮ್ಮಲ್ಲಿ ಕೇಳ್ಕೊಂತೀವಷ್ಟೇ, ಸಂಘಟನೆಗಳು ಹಲವಾರು ಬರ್ತವೆ, ನಾನು ಮಾಡ್ತೀನಿ, ನಾನು ಮಾಡಿಸ್ತೀನಿ, ನಾನು ಕೊಡಿಸ್ತೀನಿ. ನಾನು ಆಗಲೇ ಹೇಳಿದೆ, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಈ ಸರ್ಕಾರ ಮನಸ್ಸು ಮಾಡಬೇಕು, ಅಧಿಕಾರಿಗಳು ಮನಸ್ಸು ಮಾಡಬೇಕು, ಅದು ಬಿಟ್ಟರೆ ದೇವ್ರ ಕೈಯಲ್ಲಿರೋದು. ನಾವು ಪ್ರಯತ್ನ ಪಡೋರಷ್ಟೇ, ಪ್ರಯತ್ನ ಪಡಬೇಕು. ನೋಡಿ ಇವತ್ತು ನಮ್ಮ ಏನು ಬಾಗಲಕೋಟೆ
ಅಧ್ಯಕ್ಷರಿದ್ದಾರೆ ಬಂಧು ಸಾಬ್ ಕೊಳ್ಳಿಯವರು, ಹಾಗೆ ಮಹಿಳಾ ಅಧ್ಯಕ್ಷರು, ಇವ್ರಿಗೆ ನೀವೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನೀವು ಬೇಸಿಕ್ ತಿಳ್ಕೊಬೇಕು. ಯಾವತ್ತು ರಸ್ತೆಯಲ್ಲಿ ಹೋಗಿ ನಾವು ವಾಹನಗಳನ್ನ ಅಡ್ಡಗಟ್ಟಿ ನಿಲ್ಲಿಸ್ಬಿಟ್ಟು ಹೋರಾಟ ಮಾಡಿಬಿಡ್ತೀವಿ ಅಂದರೆ ಆ ಹಿಂದೆ ಇದ್ದಂಥ ಸರ್ಕಾರ, ಅದನ್ನು ನಾನು ಇಲ್ಲಿ ಹೇಳ್ಬೇಕಲ್ಲ ಗೊತ್ತಿಲ್ಲ, ದಪ್ಪ ಚರ್ಮದ ಸರ್ಕಾರ. ನಾನು 71 ಕೇಸ್ ಹಾಕ್ಸ್ಕೊಂಡಿದ್ದೀನಿ, ಯಾವುದಕ್ಕೂ ಜಗ್ತಿರ್ಲಿಲ್ಲ, ಫ್ರೀಡಮ್ ಪಾರ್ಕ್ಗೆ ಬರಲಿಲ್ಲ ಅವರು. ಅದೇ ನಮ್ಮ ಮಾನ್ಯ ಸಾರಿಗೆ ಸಚಿವರು ನಾವು ಹೋಗಿ ಒನ್ ಡೇ ಬಿಫೋರ್ ಹೇಳಿದೆ, ಥರ ಹೋರಾಟ ಮಾಡ್ತಾ ಇದ್ದೀವಿ, ನಮ್ಗೆ ತುಂಬ ತೊಂದರೆ ಆಗಿದೆ ಅಧಿಕಾರಿಗಳಿಂದ, ನೀವಿರಲಿಲ್ಲ, ನಿಮಗೆ ಗೊತ್ತಿಲ್ಲ, ಬೇಡಿಕೆ ಈಡೇರಿಸ್ಬೇಕು ಅಂತ. ಯಾವ ಥರ ಒಬ್ಬರು ಇವರು ಅಂತ ಹೇಳಬೇಕು ಅಂದರೆ ಹೆಚ್ಚು ಕಮ್ಮಿ ಒಂದು 60-70 ಸಾವಿರ ಜನ ಅವತ್ತು 32 ಸಂಘಟನೆಗಳಿಂದ ಸೇರಿದ್ವಿ. ವೇದಿಕೆಯಲ್ಲಿ ಬಂದು ಯಾವ ಮಂತ್ರಿಗಳ ಇತಿಹಾಸದಲ್ಲೂ ವೇದಿಕೆಗೆ ಬಂದು ನಾನು ಈಡೇರಿಸ್ತೀನಿ ಹೋಗ್ರಿ ಅಂತ ಹೇಳೇ ಇರಲಿಲ್ಲ. ನಮ್ಮ ಮಂತ್ರಿಗಳು, ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ವೇದಿಕೆಗೆ ಬಂದು ನಿಮ್ಮ ಬೇಡಿಕೆಗಳೇನಿದೆ ಕೋರ್ಟಲ್ಲಿರ್ತಕ್ಕಂಥದ್ದು ನಾನು ಮಾಡೋಕ್ಕಾಗಲ್ಲ, ಮುಖ್ಯಮಂತ್ರಿಗಳ ಹತ್ರ ಇರ್ತಕ್ಕಂಥದ್ದು ನಾನು ಮಾಡೋಕ್ಕಾಗೋದಿಲ್ಲ, ನನ್ನ ಕೈಯಲ್ಲೇನಿದೆ ಇಮಿಡಿಯೇಟ್ ಮಾಡಿಕೊಡ್ತೀನಿ ಅಂತ ನೀವು ನಂಬಲ್ಲ. ನಮ್ಗೆ 8 ಅವರು 4 ಅವರು ಟ್ರಾನ್ಸ್ಪೋರ್ಟ್ ಕಮಿಷನರ್ ನಮ್ಮನ್ನು ಕೂರಿಸ್ಕೊಂಡು ಏನೇನು ಮಾಡಬೇಕು ಅಂತ ತಿಳ್ಕೊಂಡು ಅಲ್ಲೇ ಮಾಡಿಕೊಟ್ಟಿದ್ದಾರೆ. ಅಂಥವ್ರ ಜೊತೆ ನಾವಿದ್ದೀವಿ. ಈಗ ಮಹಿಳೆಯರದು ನಾನು ವೀಣಾ ಕಾಶಪ್ಪನವ್ರ ಹತ್ರ ಬೇಡ್ಕೊಳೋದಷ್ಟೇ, ಮುಂದಿನ ದಿನಗಳಲ್ಲಿ ಇವರು ವಿಧಾನಸೌಧಕ್ಕೆ ಬಂದೇ ಬರ್ತಾರೆ, ಮಂತ್ರಿಗಳಾಗೇ ಆಗ್ತಾರೆ. ಚಾಲಕರು ನಾವೆಲ್ಲರೂ, ನಾನೊಂದು ಮಾತು ಹೇಳ್ತೀನಿ ನಿಮಗೆ, ಒಂದು ಬಾರಿ ನಾನಿರ್ತಕ್ಕಂಥ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಂಜುನಾಥ್ ಅಂತ, ಅವ್ರು ನಾನೊಂದು ಹೋಗಿ ಓಲಾ ಓವರ್ ಬಗ್ಗೆ ಒಂದು ಲೆಟ್ರನ್ನ ಕೊಟ್ಟಿದ್ದೆ. ಯಾಕಂದರೆ ನಾವು ಹೇಳ್ಬಾರ್ದು, ನಾವಿರೋದು ಬೇರೆ ಪಾರ್ಟಿಲಿ, ಇಲ್ಲಿ ಪಾರ್ಟಿ ಹೆಸರು ಹೇಳ್ಬಾರ್ದು. ಹೋಗಿ ನಾನು ರಿಕ್ವೆಸ್ಟ್ ಮಾಡಿ ಕೇಳಿದೆ, ವಿಧಾನಸಭೆಯಲ್ಲಿ ಇದರ ಬಗ್ಗೆ ನೀವು ಧ್ವನಿ ಎತ್ತಿದ್ರೆ ಚಾಲಕರತ್ಲ ನಿಮ್ಮ ಜೊತೆಲಿ ಇರ್ತೀವಿ ಅಂತ. ಅವ್ರು 5,000 ಜನಕ್ಕೆ ಫ್ರೀ ಇನ್ಶೂರೆನ್ಸನ್ನು ಮಾಡಿಸ್ಕೊಟ್ರು. ವಿಧಾನಸೌಧದಲ್ಲಿ ನಾವು ಬೇರೆ ಪಾರ್ಟಿಯಲ್ಲಿರೋದು ಗೊತ್ತಿದ್ರು, ಧ್ವನಿ ಎತ್ತಿದ್ರು, ಚಾಲಕರ ಪರ ನಿಂತಿದ್ರು. ಅದೇ ನನಗೆ ವೀಣಾ ಮೇಡಮ್ ಅವ್ರ ಬಗ್ಗೆ ಏನೋ ಒಂದು ಅಭಿಪ್ರಾಯ ಇದೆ ಅಂದರೆ, ನೀವು ನಮ್ಮೆಲ್ಲ ಚಾಲಕ ವರ್ಗ, ಇದು ಮಹಿಳೆಯರಾಗಿರಲಿ ಪುರುಷರಾಗಿರಲಿ, ಇವ್ರ ಪರ ನೀವು ನಿಂತಿದ್ದೆ ಆದರೆ ಇವತ್ತು ನಾವೇನು ಹೇಳ್ತೀವಿ, ನಮ್ಮೆಲ್ಲ ಬೆಂಗಳೂರಿನಲ್ಲಿ ಮೇಡಮ್ ನೋಡಿರ್ತಾರೆ, ಪ್ರತಿಯೊಂದು ಆಟೋ ರಿಕ್ಷಾ ಮೇಲೂ ನನ್ನ ಫೋಟೋ ಇದೆ, ಇಲ್ಲೂ ಎಲ್ಲ ಕಡೆ ಇದೆ, 31 ಜಿಲ್ಲೆಯಲ್ಲೂ. ಅದನ್ನೆಲ್ಲ ತೆಗೆಸಿ ನಿಮ್ಮ ಫೋಟೋನ ಹಾಕ್ಸ್ತೀನಿ. ಈ ಚಾಲಕರ ಪರ ನಿಂತಿದ್ದಾದರೆ ವಾಲಂಟ್ರಿಯಾಗಿ ನಮ್ಮ ಹುಡುಗರು ಎಲ್ಲ ಅವ್ರ ಗಾಡಿಗೆ, ನಂದಾವುದು ಬಂಡವಾಳ ಇಲ್ಲ, ಅವ್ರ ಗಾಡಿಗೆ ಅವರೇ ಹಾಕ್ಕೊಂಡಿದ್ರು. ನಾನು ಅವ್ರಲ್ಲಿ ಮನವಿ ಮಾಡಿ, ಇಲ್ಲ ನಮ್ಗೆ ಒಳ್ಳೇದು ಮಾಡಿದ್ದಾರೆ, ಅವ್ರ ಫೋಟೋ ಹಾಕ್ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡೋಂಥ ಕೆಲಸಗಳನ್ನ ಪಕ್ಷ ಭೇದ ಮರೆತು. ಏಕೆಂದರೆ ಇಲ್ಲಿ 3 ಪಕ್ಷದವರು ಇದ್ದೀರಿ, ನನಗೆ ಗೊತ್ತಿದೆ, 3 ಪಕ್ಷದವರು ಇದ್ದೀರಿ. ನಾನಿವತ್ತು ಮೇಡಮ್ ಅವ್ರಿಗೊಂದು ಮಾತನ್ನು ಹೇಳ್ತಿದ್ನಿ, ನಾನು ಯಾವತ್ತೂ ನಮ್ಮ ಸಂಘಟನೆಯನ್ನು ರಾಜಕಾರಣಕ್ಕೆ ಬಳಕೆನೇ ಮಾಡ್ಕೊಂಡಿಲ್ಲ, ಆಯಿತಾ. ಇವತ್ತು ಹೇಳ್ತೀವಿ ನಿಮಗೆ, ಹೆಮ್ಮೆಯಿಂದ ಹೇಳ್ತೀವಿ, ಮೇಡಮ್ ಅವರು ನಿಮಗೆ ನ್ಯಾಯ ಕೊಡಿಸಿದ್ದೆ. ಆದರೆ ನಾನು ನಿಜವಾಗ್ಲೂ ನಾನೇ ವಾಲಂಟ್ರಿಯಾಗಿ ಲೈವ್ ಬಂದು ನಾನೇ ಮನವಿಯನ್ನು ಮಾಡ್ತೀನಿ, ವೀಣಾ ಕಾಶಪ್ಪನವರ ಒಂದು ಫೋಟೋವನ್ನು ಹಾಕಿ. ಯಾಕೆ ಅಂತಂದರೆ ನಮ್ಗೆ ಒಳ್ಳೇದು ಯಾರು ಮಾಡಿರ್ತಾರೆ ಅವ್ರ ಪರ ನಾವು ಯಾವತ್ತೂ ನಿಲ್ಲಬೇಕು. ಎಲ್ಲರೂ ರಾಜಕಾರಣಿಗಳೇ, ನಾವು 47ರಿಂದ ನೋಡ್ಕೊಂಡು ಬಂದಿದ್ವಿ. ಈ ಬಾರಿ ನಮ್ಮ ಹೋರಾಟಕ್ಕೆ ಮಣಿದು ನಿಗಮ ಮಂಡಳಿಯನ್ನು ಮಾನ್ಯ ಸಾರಿಗೆ ಸಚಿವರು ಪಣ ತೊಟ್ಟು HK ಪಾಟೀಲ್ರ ಜೊತೆ, ಸಂತೋಷ್ ಲಾಡ್ ಅವ್ರ ಜೊತೆ ಹೋರಾಟವನ್ನು ಮಾಡಿ ಈ ಬಾರಿ ನಿಗಮವನ್ನು ತಂದುಕೊಟ್ಟಿದ್ದಾರೆ. ಇದು ನಂದು ಒಂದು 5,000 ಬಾರಿ ಮನವಿಯನ್ನು ಕೊಟ್ಟಿರ್ಬೋದು ನಾನು ವಿಧಾನಸೌಧದಲ್ಲೆಲ್ಲ ಮಂತ್ರಿಗಳಿಗೆ, ಮತ್ತೆಲ್ಲ ಫ್ರೀ ಬಡ್ಜೆಟ್ ಮೀಟಿಂಗಲ್ಲೂ ನಮಗೊಂದು ನಿಗಮವನ್ನು ಕೊಡಿ, ಜಾತಿವಾರು ಕೊಟ್ಟಿದ್ದೀರಾ, ಎಲ್ಲದರಲ್ಲೂ ಕೊಟ್ಟಿದ್ದೀರಾ, ನಮಗೆ ಒಂದು ನಿಗಮವನ್ನು ಕೊಡಿ, ಮತ್ತು ಚಾಲಕರ ದಿನಾಚರಣೆಯನ್ನು ಮಾಡಿ ಅಂತ. ಚಾಲಕರ ದಿನಾಚರಣೆಯನ್ನು ಅತಿ ಶೀಘ್ರದಲ್ಲೇ ನಮ್ಮ ಸಾಹೇಬರು ಅನೌನ್ಸ್ ಮಾಡ್ತಾರೆ, ಯಾಕಂದರೆ ನಮ್ಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ನನ್ನ ಮಾಧ್ಯಮದಲ್ಲೇ ಹೇಳಿದ್ದೆ, ಪ್ರೇಮಿಗಳಿಗೆ ಒಂದು ದಿನವನ್ನು ಕೊಟ್ಬಿಟ್ರ ನಾವೇನ್ರಿ ಪಾಪ ಮಾಡಿದ್ದೀವಿ, ನಮಗೆ ಕೊಡಲೇ ಇಲ್ಲ ಅಂತ, ನಮಗೆ ಕೊಟ್ಟಿರಲಿಲ್ಲ. ಈ ಬಾರಿ ಅದು ಆಗ್ತದೆ. ನಿಮಗೂ ಒಂದು ದಿನ ನಾವು ಚಾಲಕರ ದಿನಾಚರಣೆಯನ್ನು ಆಚರಿಸುವಂಥ ಒಂದು ದಿನ ಅತಿ ಶೀಘ್ರದಲ್ಲೇ ಬರ್ತದೆ. ನೋಡಿ, ಇವತ್ತು ಒಗ್ಗಟ್ಟಿಗೆ ಬಲ ಇದೆ, ಒಗ್ಗಟ್ಟಿಗೆ ಜಯ ಇದೆ. ಒಗ್ಗಟ್ಟಿದ್ರೆ ನಾವೆಲ್ಲ ಜೊತೆಲಿದ್ದು. ನೋಡಿ, ಇವತ್ತು ನಾನು ನಿಜವಾಗ್ಲೂ ಹೇಳ್ತೀನಿ, ನೀವು ಇಷ್ಟು ಜನ ಸೇರಿರೋದಕ್ಕೆ ಮೇಡಮ್ ಇಲ್ಲಿಗೆ ಬಂದಿದ್ದಾರೆ ಅಂದರೆ ಅವ್ರು ರಾಜಕೀಯದಿಂದ ಬಂದಿಲ್ಲ. ರಾಜಕಾರಣಿಗಳು ಎಲ್ಲೋ
ಬೆಂಗಳೂರಿಂದ ಬರೋದು ಸುಮ್ಮನೆ ಆಗಿರಲಿಲ್ಲ. ಯಾಕಂದ್ರೆ ನಾನು ಬೆಂಗಳೂರಿಂದ ಬಂದಿರ್ತಕ್ಕಂಥನೇ, ನನಗೆ ಗೊತ್ತು ಆ ಜರ್ನಿ ಕಷ್ಟ ಏನಾಗಿದೆ, ಕುತ್ಕೊಂಡು ಬರಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ. ನೇರವಾಗಿ ಅವರು ಮನೆಗೂ ಹೋಗ್ದಿರಾ ಊಟ ಮಾಡಿದ್ರು ಇಲ್ವೋ ನಮಗೆ ಗೊತ್ತಿಲ್ಲ, ನಾವೆಲ್ಲ ಊಟ ಮಾಡಿದ್ದೀವಿ ಅಲ್ವಾ. ವೇದಿಕೆಗೆ ಬಂದಿದ್ದಾರೆ ಅಂದರೆ ನಿಜವಾದ ರಾಜಕಾರಣಿಗಳ ಒಂದು ಲಕ್ಷಣ ಅವರಲ್ಲಿದೆ. ಇದು ಬೇಕು, ರಾಜಕಾರಣಿಗೆ ಇದು ಬೇಕು. ನನ್ನ ನಂಬಿರ್ತಕ್ಕಂಥವ್ರು ಅಲ್ಲಿ ಕಾಯ್ತಾ ಇದ್ದಾರೆ, ಇವ್ರು ಫಾಲೋಅಪ್ ಮಾಡ್ತಾ ಇದ್ರು, ನಾನು ನೋಡ್ತಾನೆ ಇದ್ದೆ. ಸ್ವಾಮೀಜಿಗಳು ಹೇಳಿದ್ರು ನಾವು ಏನು ದೀಪ ಹಚ್ಚೋಣ ಅಂತ. ನಾನು ಸ್ವಾಮೀಜಿ ಹತ್ರ ರಿಕ್ವೆಸ್ಟ್ ಮಾಡಿದೆ, ಇಲ್ಲ ವೀಣಾ ಕಾಶ್ಯಪ್ನವ್ರು ಬರ್ತಾ ಇದ್ದಾರೆ, ತಾವು ವೆಯ್ಟ್ ಮಾಡೋದಿಲ್ಲ ಅಂತ ಹೇಳ್ತೀರ, ತಾವು ಮಾತಾಡಿ ತಾವು ಹೊರಡಿ, ನಮಗೆ ಕೆಲಸ ಇದೆ ಅವ್ರ ಹತ್ರ, ಅವ್ರ ಕಡೆಯಿಂದನೇ ದೀಪ ಬೆಳಗಿಸ್ತೀವಿ ಅಂತ. ಯಾಕೆ ಅಂತಂದರೆ ಇದು ಶೋಕಿಗಲ್ಲ, ಅವ್ರ ಮೇಲೆ ನಮಗೆ ಗೊತ್ತಿತ್ತು, ನಾವು ತಿಳ್ಕೊಂಡೇ ಇಲ್ಲಿ ಬಂದಿರತಕ್ಕಂಥದ್ದು. ಯಾರು ಒಳ್ಳೆಯವರು, ಯಾರು ಜನಗಳ ಪರ ನಿಲ್ತಾರೆ, ಯಾರು ಜನಸೇವೆ ಮಾಡ್ತಾರೆ ಅಂತ ಅದು ಗೊತ್ತಿದ್ದೆ. ನಾವು ಇವತ್ತು ಈ ವೇದಿಕೆಯಲ್ಲಿ ನಾನು ಗೊತ್ತಿರ್ಬೋದು, ಇದು ದುರಾಂಕಾರದ ಮಾತು ಅನಿಸ್ತದೆ, 10 ರಿಂದ 15 ನಿಮಿಷ ಯಾರಾದರೂ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಮಂತ್ರಿಗಳಿದ್ರು ಜಗಳ ಮಾಡ್ತೀವಿ. ಇಲ್ಲಿ ನಾವು ಕಾಯ್ದಿದ್ದೀವಿ ಅಂದರೆ ಬಡವರ ಪರ ವೀಣಾ ಮೇಡಮ್ ನಿಂತ್ಕೊತಾರೆ, ವೀಣಾ ಕಾಶ್ಯಪ್ನವ್ರು ಒಳ್ಳೇದು ಮಾಡ್ತಾರೆ. ಈ ಬಡವರಿಗೋಸ್ಕರ ಒಂದು ದಿನ ನಿಂತರೆ ನಮಗೇನೂ ಆಗೋದಿಲ್ಲ, ಪರವಾಗಿಲ್ಲ ಅಂತಂದ್ಬಿಟ್ಟು ನಾವೆಲ್ಲ ನಮ್ಮದೆಲ್ಲ ರಾಜ್ಯ ಪದಾಧಿಕಾರಿಗಳು ಬಂದಿದ್ದಾರೆ, ಜಿಲ್ಲಾಧ್ಯಕ್ಷರುಗಳು ಬಂದಿದ್ದಾರೆ, ಎಲ್ಲರೂ ಇವತ್ತು ಯಾರೂ ಹೋಗಲಿಲ್ಲ. ನೀವು ಸುಮಾರು ಜನ ನಮ್ಮ ಏನಿಲ್ಲ ಹುಡುಗರಿದ್ದಾರೆ ಇವ್ರಿಗೆಲ್ಲ ಗೊತ್ತು. ನಮ್ಮ ಜಿಲ್ಲಾಧ್ಯಕ್ಷರುಗಳು ಸನ್ಮಾನ ಆಗಿದ ತಕ್ಷಣ ಅಥವಾ ವೇದಿಕೆಯಲ್ಲಿ ಮಾತಾಡಿದ ತಕ್ಷಣ ಓಡೋಗ್ಬಿಡ್ತಿದ್ರು. ಇವತ್ತೇನೋ ಗೊತ್ತಿಲ್ಲ, ವೀಣಾ ಕಾಶ್ಯಪ್ಪನವರ ಮೇಲೆ ಒಂದು ಅಭಿಮಾನ, ಒಂದು ಒಳ್ಳೆ ಅಭಿಪ್ರಾಯ ಇರೋದ್ರಿಂದ ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೂ ಒಂದು ಗೆಲುವು ಸಿಕ್ಕಲಿ ಅಂತ ನಾವು ಇಷ್ಟೊತ್ತು ಕಾಯ್ದ್ವಿ. ನಾನು ಈ ಲೆಟರ್ ನೋಡಿದ ಮೇಲೆ ಗೊತ್ತಾಯಿತು, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದೇ ಭಾಗದಲ್ಲಿ ಅವರು MLA ಆಗೇ ಆಗ್ತಾರೆ. ನಿಮ್ಮ ಹೆಣ್ಣು ಮಕ್ಕಳ ಪರ ಧ್ವನಿಯಾಗಿ ನಿಲ್ತಾರೆ, ಹೆಣ್ಣು ಮಕ್ಕಳಿಗೆ ಧ್ವನಿಯಾಗಿ ನಿಲ್ತಾರೆ. MP ಕ್ಯಾಂಡಿಡೇಟ್ ಅಂತ ಇರಲಿ, ಅವ್ರು ಜಯ ಸಿಕ್ಕಿ ಸೆಂಟ್ರಲ್ಗೆ ಹೋದ್ರೆ ಇನ್ನೂ ಒಳ್ಳೆಯದು. ನಮ್ಮ ಪ್ಯಾನಿಕ್ ಬಿಟ್ಟು ಒಂದು ಇಶ್ಯೂ ಇದ್ದಿದ್ದು ಸೆಂಟ್ರಲ್ನಲ್ಲೇ, ನಿಮ್ಗೆ ಹೇಳಿದ್ದೆ, ಅಧಿಕಾರಿಗಳ ಮುಂದೆನೇ ಹೇಳಿದೆ. ನಮಗೆ ಕೇಂದ್ರ ಸರ್ಕಾರ ಒಂದೇ ಒಂದು ಏನೋ ಡೆಲ್ಲಿಲಿ ಒಂದು ಕೇಸ್ ಆಗಿದ್ದಕ್ಕೆ ಪ್ಯಾನಿಕ್ ಬಟನ್ನ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಮೇಲೆ ತಂದಿರ್ತಕ್ಕಂಥದ್ದು. ನಾವು ಅದನ್ನು ಮೊನ್ನೆ ಚಾಲೆಂಜಾಗಿ ತೊಗೊಂಡು ಮುಂದಕ್ಕೆ ಹಾಕ್ಸಿದ್ವಿ. ಯಾಕೆ ಮುಂದಕ್ಕೆ ಹಾಕ್ಸಿದ್ವಿ ಅಂದರೆ ಅದು ರೇಟ್ ಜಾಸ್ತಿ ಇದೆ, ನಾವು ಮಾಡಬೇಡಿ ಅಂತ ಹೇಳಿಲ್ಲ. ಯಾಕಂದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಏನು ಅಧಿಸೂಚನೆಯನ್ನು ಅಥವಾ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಧಿಕ್ಕರಿಸೋ ಆಗಿಲ್ಲ. ನೀವು ತಿಳ್ಕೊಳ್ಳಿ, ನಮ್ಮ ಮನವಿಗೆ ಮನೆ ಆಯುಕ್ತರು ಮತ್ತು ಮನೆ ಸಾರಿಗೆ ಸಚಿವರು ಏನ್ರಿ ನಾವು ಕೇಂದ್ರ ಸರ್ಕಾರನ ಎದುರಾಕೊಂಬೇಕಲ್ರಿ, ಅಲ್ಲಿಂದ ಆಗಿದೆ. ನಿಮಗೆ ಗೊತ್ತಿರ್ಬೋದು ಸುಮಾರು ಜನಕ್ಕೆ ಇಲ್ಲೆಲ್ಲ ಕಂಪ್ಯೂಟರ್ನಲ್ಲಿ ಲಾಕ್ ಆಗಿತ್ತು, ಯಾರಿಗೆ FC ಆದರೂ ಯಾವ ಚಲನೂ ಬರ್ತಿರಲಿಲ್ಲ. ಕೇಂದ್ರ ಸರ್ಕಾರ ಈ ಲಾಕಿಂಗ್ ಸಿಸ್ಟಮನ್ನು ತಂದಿದ್ದು. ನಮ್ಮ ಹುಡುಗರು ದಿನಾಗಲೂ ಫೋನ್ ಮಾಡ್ತಿದ್ರು, ಅಣ್ಣ ಹೋಗಲ್ಲಿ ಭಾಷಣ ಮಾಡಿಬಿಟ್ರಿ, ನಮ್ಮ ಕಾಲು ಎಳಿತಿದ್ರು. ನಾವೇನು ಲೈವ್ ಬಂದಾಗ ಬಿಲ್ಡಪ್ ಕೊಡ್ತೀರಿ, ಬಡವರ ಪರ ನೀವು ನಿಂತಿಲ್ಲ, ನೀವು ಮಾಡೋಕ್ಕಾಗಲ್ಲ ಅಂತ. ಆದರೆ ನಾವು ಅಧಿಕಾರಿಗಳ ಜೊತೆ ಮಂತ್ರಿಗಳ ಜೊತೆ ಮಾತಾಡ್ತಿದ್ವಿ, ಅವ್ರಿಗೆಲ್ಲೂ ಉತ್ತರ ಕೊಡಲಿಲ್ಲ. ಗೆದ್ದ ನಂತರ ಉತ್ತರ ಕೊಟ್ಟಿದ್ವಿ ಮೊನ್ನೆ. ಯಾಕೆ ಅಂತಂದರೆ ಕೇಂದ್ರ ಸರ್ಕಾರದ ಒಂದು ನಿರ್ದೇಶನವನ್ನು ರಾಜ್ಯ ಸರ್ಕಾರ ಚಾಲಕರಿಗೋಸ್ಕರ ಧಿಕ್ಕರಿಸಿ ಸೆಪ್ಟೆಂಬರ್ 10ನೇ ತಾರೀಕುವರೆಗೂ ಗಡುವನ್ನು ಕೊಟ್ಟಿದೆ, ಓಪನ್ ಮಾಡಿಸಿದೆ. ಸಾರಿಗೆ ಆಯುಕ್ತರು, ಸಾರಿಗೆ ಮಂತ್ರಿಗಳು ಕೇಂದ್ರಕ್ಕೆ ಲೆಟ್ರನ್ನು ಬರೆದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಾಲಕರು ತುಂಬ ಕಷ್ಟದಲ್ಲಿದ್ದಾರೆ, 10ನೇ ತಾರೀಕುವರೆಗೂ ಗಡುವು ಕೊಡಿ ಅಂತ ನಾನು ಅಧಿಕಾರಿಗಳ ಮುಂದೆ ಕೇಳಿದೆ, ಅಧಿಕಾರಿಗಳಿಗೂ ಮನವಿ ಮಾಡಿದ್ನಿ. ಇವತ್ತೇನು 17,000ವರೆಗೂ ಪ್ಯಾನಿಕ್ ಬಟನ್ ಇದೆ. ಇವ್ರು ಹೇಳ್ತಿದ್ರು ಬಾಗಲಕೋಟೆಯಲ್ಲಿ 12,000 ಅಂತ ನಮ್ಮ ಅಧಿಕಾರಿಗಳು, ಅದು ನನಗೆ ಗೊತ್ತಿಲ್ಲ, ಬಾಗಲಕೋಟೆಯವ್ರು ಯಾರು ಹೇಳಿಲ್ಲ. ನಮ್ಮ ಬೆಂಗಳೂರಿನಲ್ಲಿ 17,000, ನಾವು 50% ಕೇಳಿದ್ದೀವಿ. ನಾನು 5,500 ಬೇಡಿಕೆಯನ್ನು ಇಟ್ಟಿದ್ದೀನಿ. 5,500ದಲ್ಲಿ ಮಾಡಿಕೊಡ್ಬೇಕು ನೀವು ಚಾಲಕರಿಗೆ. ನೀವು ಏನು ಮಾಡ್ತೀರೋ ಗೊತ್ತಿಲ್ಲ, ಇಲ್ಲ ಕಂಪ್ನಿಗಳನ್ನ ಕರೀರಿ, ಇಲ್ಲ ಕಂಪ್ನಿಗಳನ್ನ ನಾವು ಕರ್ಕೊಂಬಂದು ಕೊಡ್ತೀವಿ ನಿಮಗೆ ಅಂತ ನಾವು ಮಾನ್ಯ ಮಂತ್ರಿಗಳ ಹತ್ರ ಮತ್ತು ಮಾನ್ಯ ಆಯುಕ್ತರ ಹತ್ರ ಮನವಿಯನ್ನು ಮಾಡಿದ್ದೀವಿ. ನಿಮಗೆಲ್ಲ 10ನೇ ತಾರೀಕುವರೆಗೂ ಗಡುವನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರಯತ್ನ, ನಾನು ಹೇಳೋದು ಇಷ್ಟೇ, ಸರ್ಕಾರ ನಮಗೆ ಸ್ಪಂದನೆಯನ್ನು ಮಾಡಿದ್ರೆ, ಪ್ಯಾನಿಕ್ ಬಟನ್ ಏನು ಕಂಪನಿಗಳಿದೆ ಅವರು ಸ್ಪಂದನೆಯನ್ನು ಮಾಡಿದ್ರೆ ನಿಮಗೆ ಕಮ್ಮಿ ಆಗುತ್ತೆ. ನಿಮಗಂತೂ ಒಂದು ಸೈಡ್ ನಾನು ಹೇಳ್ತೀನಿ, ಹೆಣ್ಣು ಮಕ್ಕಳಿಗಂತೂ 100ಕ್ಕೆ 100% ಇದು ಜಯ ಸಿಗುತ್ತೆ. ನೀವೇನು ಮಾಡಬೇಕು ಅಂದರೆ, ನಾವು ಬೆಂಗಳೂರಿಂದ ಬರೋಕ್ಕಾಗೋದಿಲ್ಲ, ಮೇಡಮ್ ಅವ್ರು ನಮ್ಮ ಕೈಗೆ ಸಿಗೋದಿಲ್ಲ, ಅವ್ರು ಬೆಂಗಳೂರಿಗೆ ಯಾವಾಗ ಬರ್ತಾರೋ ಗೊತ್ತೂ ಆಗಲ್ಲ. ನೀವುಗಳು ಏನಿಲ್ಲ ಜಿಲ್ಲಾಧ್ಯಕ್ಷರಿದ್ದೀರಿ, ನೀವು ಏನು ಅವ್ರು ಟೈಮ್ ಕೊಡ್ತಾರೆ ಪ್ರತಿನಿತ್ಯ ಅವ್ರನ್ನ ಫಾಲೋ ಅಪ್ ಮಾಡಬೇಕು.
ಯಾಕಂದರೆ ಒಬ್ಬರು MP ಕ್ಯಾಂಡಿಡೇಟ್ ಆಗಿದ್ರು ನಿಂತಿದ್ರು ಅಂದರೆ ಅವ್ರಿಗೆಲ್ಲ ಗೊತ್ತಿದೆ ಆಯಿತಾ. ನಿಮ್ಮ ಪರ ನಿಲ್ತಾರೆ, ಇದಕ್ಕೆ ಜಯ ಸಿಗುತ್ತೆ. ನೀವು ಯಾರ ಹತ್ರ ನಮ್ಮಿಂದನೂ ಬರೋ ಅವಶ್ಯಕತೆ ನಿಮಗಿಲ್ಲ. ನಾನು ಆಗಲೇ ಹೇಳಿದ್ದೆ, ನಮ್ಮ ಜೊತೆಲೂ ಬರಬೇಡಿ, ನಮಗೆ ನ್ಯಾಯ ಸಿಗಬೇಕಷ್ಟೇ, ಗೆಲ್ಲಬೇಕು. ನಿಮ್ಮನ್ನೆಲ್ಲ ಕಟ್ಕೊಂಡು ನಾವೇನು ರಾಜ್ಯ ಆಳೋಕ್ಕಾಗೋದಿಲ್ಲ. ಇಲ್ಲಿನ ಸ್ಥಳೀಯ MP ಏನು ಸದಸ್ಯರಿದ್ದಾರೆ ಅವ್ರು ಬಂದಿದ್ದಾರೆ, ಅವರೇ ನಿಮಗೆ ಅವರ ಪತಿ ಅವರು ಇಲ್ಲಿ, ಯಾಕಂದರೆ ಈಗ ಶಾಸಕರಿದ್ದಾರೆ, ಅವ್ರು ನಡೀತದೆ, ನಡೆದ್ರೆ ಅವ್ರು ಹೇಳಿದ್ರೆ ಅಧಿಕಾರಿಗಳೇನು ಕೇಳಲ್ಲ ಅಂತಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರನೇ ಇಲ್ಲಿ ಇರ್ತಕ್ಕಂಥದ್ದು. ಮೇಡಮ್ ಅವ್ರ ಮಾತಿಗೆ ತುಂಬ ಗೌರವ ಇರ್ತದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರು ಯಾವುದೇ ಸ್ಟೆಪ್ ತೊಗೊಂಡ್ರು ಅವ್ರ ಪರ ಸರ್ಕಾರ ನಿಲ್ಲುತ್ತೆ. 100ಕ್ಕೆ 100% ನಿಂತು ನಿಮ್ಮ ಕೆಲಸಗಳಾಗುತ್ತೆ. ನಾನು ಅಧ್ಯಕ್ಷರೇ ನಿಮ್ಮಲ್ಲಿ ಮನವಿ ಮಾಡೋದಷ್ಟೇ, ನೀವು ಯಾವ ಸ್ಟೇಜ್ಗೆ ಎಲ್ಲಿ ಹೋಗಬೇಕು, ಯಾರ ಹತ್ರ ಹೋಗಬೇಕು, ಆ ಬೇಸಿಕ್ ಥಾಟ್ ನಿಮಗೆ ಗೊತ್ತಾಯಿತು, ತಿಳ್ಕೊಂಡಿದ್ದೀರಾ. ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಅದನ್ನ ತಿಳಿಸೋದಕ್ಕೆ ನಿಮಗೆ ನಾನು ಮೊದಲು ಹೇಳಿದೆ, ನಿಮಗೆ ನೀವೊಂದು ಆಸೆಯನ್ನು ಬಿಡಿ, ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಅಂತೂ ಆಗೋದಿಲ್ಲ. ಈಗ ನನ್ನ ಪಕ್ಕದಲ್ಲ ಹುಡುಗರು ಹೇಳ್ತಿದ್ರು, ಹೆಣ್ಮಕ್ಳು ಏನು ಮಕ ಎಲ್ಲ ಬಾಡೋಯ್ತು ಅಂತ. ಮೇಡಮೇ ಹೇಳ್ತಾರೆ, ಈಗ ನಿಜವಾಗ್ಲೂ ಹೇಳ್ತೀನಿ, ಪಂಚಾಯಿತಿಯಲ್ಲಿ ನಿಮಗೆ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ. ನನಗೆ ಗೊತ್ತು, ಬೆಂಗಳೂರಿನಲ್ಲಿ ಪೌರ ಕಾರ್ಮಿಕರಿದ್ದಾರೆ, ಸುಮಾರು ವರ್ಷದಿಂದ ಹೋರಾಟ ಮಾಡ್ತಿದ್ದಾರೆ. ಗುತ್ತಿಗೆ ಆಧಾರ ನೀವೇನು ಕೇಳಿದ್ದೀರಾ, ಗ್ರಾಮ ಪಂಚಾಯಿತಿ ಸಿಬ್ಬಂದಿಯಾಗಿ ನೇರ ನೇಮಕಾತಿ ಮಾಡ್ಕೊಳ್ಳಿ ಅಂತ ಗುತ್ತಿಗೆ ಆಧಾರದ ಮೇಲೆ ನಿಮ್ಮನ್ನು ತೆಗೆದುಕೊಳ್ಳೋದಕ್ಕೆ ಪ್ರಾವಿಷನ್ ಇದೆ. ನಿಮ್ಗೆ ಯಾರೋ ಒಬ್ರು ಹೇಳಿದರು, ನಾನು ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ, ನನ್ನ ಜೊತೆ ನಿಲ್ಲಿ ಅಂತ. ಸುಳ್ಳು. ನಾನು ಯಾವ ಸಂಘಟನೆಯನ್ನ ಕಾಲೆಳೆಯೋದಿಲ್ಲ. ನೀವು ನಮ್ಮ ಹುಡುಗ ಹೇಳ್ತಿದ್ದ ಮಾತುಗಳಿಗೆ ಬೆಲೆ ಕೊಡಬೇಡಿ. ಹಿಂದೆ ನಾವು ನೋಡಿದ್ವಿ, ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬರು ಮಂತ್ರಿಗಳಿದ್ರು, ನಾನು ಹೋಗಿ ಅವ್ರ ಮನೆ ಮುತ್ತಿಗೆ ಹಾಕ್ಸಿದ್ದೆ, ರಿಕ್ವೆಸ್ಟ್ ಮಾಡಿದ್ವಿ, ನಮಗೆ ಒಂದೇನು ರ್ಯಾಪಿಡೋ ಬೈಕ್ ನಿಲ್ಲಿಸಿ ಅಂತ. ಹೌದಾ, ಇಷ್ಟೊಂದು ಪ್ರಾಬ್ಲಮ್ ಇದೆಯಾ? ನಾನು ನಿಲ್ಲಿಸ್ತೀನಿ ಬಿಡಿ, ಬಿಡೋದಿಲ್ಲ ಅಂದರು. ನೆಕ್ಸ್ಟ್ ಡೇ ಬಳ್ಳಾರಿಯಲ್ಲಿ ಏನು ಮಾಧ್ಯಮದವರು ಅವ್ರನ್ನ ಕೇಳಿದ್ರು. ಅವ್ರನ್ನ ಕೇಳಿದಾಗ ಏನು ಹೇಳಿದ್ರು ಗೊತ್ತಾ? ಅವರು ನಿಮಗೆಲ್ಲ ಗೊತ್ತಿರಲಿ, ಒಂದೇ ದಿನ ವ್ಯತ್ಯಾಸ. ನಮ್ಮ ಹತ್ರ ಅಷ್ಟು ಚೆನ್ನಾಗಿ ಮಾತಾಡಿದ್ರು. ವಿಧಾನಸೌಧದಲ್ಲೂ ನನ್ನ ಹೆಗಲ ಮೇಲೆ ಕೈ ಹಾಕಿ ತುಂಬ ಹುಡುಗರು ಇಟ್ಕೊಂಡಿದ್ಯಾ, ನಾನೆಲ್ಲ ಕಡೆ ನೋಡಿದ್ನಿ, ರ್ಯಾಪಿಡೋ ನಿಲ್ಲಿಸ್ತೀನಿ ಹೋಗು ಅಂತ ಹೇಳಿದರು. ಬಳ್ಳಾರಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು, ರ್ಯಾಪಿಡೋ ಬಗ್ಗೆ ನನಗೆ ಗೊತ್ತಿಲ್ಲ, ಯಾರು ಬಂದೂ ಇಲ್ಲ, ಏನೂ ಇಲ್ಲ ಅಂತ. ವಿತಿನ್ ಸೆಕೆಂಡು 17 ಲಕ್ಷ ಜನ ನೋಡೋ ಹಾಗೆ ಆ ಶಾಸಕರು ಆ ಮಂತ್ರಿಗಳ ವಿರುದ್ಧ ನಾನು ಲೈವನ್ನು ಮಾಡಿದ್ದೆ. ನನಗೆ ಧಮಕಿ ಕರೆಗಳು ಬಂತು, ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಫೇಸ್ ಮಾಡಿ, ನಾನು ಬೆಂಗಳೂರು ಹುಡುಗ ನೋಡ್ತೀನಿ, ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿದ್ದೆ. ತಿಳ್ಕೊಳ್ಳಿ, ನಂದು ಒಂದು ಎಲ್ಲೋ ಬೋರ್ಡ್ ವೆಹಿಕಲ್ ಇಲ್ಲ. 2006ರಲ್ಲಿ 80 ಗಾಡಿಗಳನ್ನ ನಾನು ಒಂದೇ ದಿನ ಮಾರಾಟ ಮಾಡಿದ್ದೆ. ಈ ಸಮುದಾಯಕ್ಕೆ ನ್ಯಾಯ ಸಿಗಬೇಕು. ನಾನು 93ರಲ್ಲಿ ರಿಕ್ಷಾ ಡ್ರೈವರು, 2006ರಲ್ಲಿ 80 ಗಾಡಿ ಮಾರಿದ್ದೆ. ಇವತ್ತು ನಾನು ಚೆನ್ನಾಗಿದ್ದೀನಿ, ದೇವ್ರು ಚೆನ್ನಾಗಿಟ್ಟಿದ್ದಾನೆ. ಯಾಕೆ ನಾನು ಯಾರ ಹತ್ರ ದುಡ್ಡು ತೊಗೊಳೋದಿಲ್ಲ, ದುಡ್ಡು ಕೈ ಹಾಕಲ್ಲ ಅಂದರೆ, ಈ ಸಮುದಾಯದ ಅನ್ನದ ಋಣ ನನ್ನ ಮೇಲಿದೆ. ಈ ಸಮುದಾಯದಲ್ಲಿ ಊಟ ಮಾಡಿದ್ದೀನಿ, ಈ ಸಮುದಾಯದಲ್ಲಿ ಬೆಳೆದಂಥ ಹುಡುಗ ನಾನು. ಈ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತ ಪ್ರತಿಯೊಬ್ಬರನ್ನು ಎದುರಾಕೊಂತೀವಿ. ಒಬ್ಬರು ಮುಖ್ಯಮಂತ್ರಿಗಳು ಆದೇಶವನ್ನೇ ಹೊಡಿಸ್ತಾರೆ, ಸಾರಿಗೆ ಆಯುಕ್ತರಿಗೆ ವಿಧಾನಸೌಧಕ್ಕೆ ಫ್ರೀ ಬಡ್ಜೆಟ್ಗೆ ಅವ್ನು ಬಿಟ್ಟರೆ ಫ್ರೀ ಬಡ್ಜೆಟ್ ಮೀಟಿಂಗ್ ಮಾಡೋದಿಲ್ಲ ಅಂತ ಚಾಲೆಂಜ್ ಮಾಡಿ ವಿಧಾನಸೌಧ ಒಳಗೆ ಹೋಗಿದ್ದೀವಿ. ತಿಳ್ಕೊಳ್ಳಿ, ನಾವು ಯಾವತ್ತೂ ಚಾಲಕರ ಪರ, ಚಾಲಕರಿಗೋಸ್ಕರ. ಚಾಲಕರ ಬಗ್ಗೆ ನನಗೆ ಗೊತ್ತು, ನಾನೊಬ್ಬ ಚಾಲಕ, ನನಗೆ ಚಾಲಕರ ನಾಡಿ ಮಿಡಿತ ಗೊತ್ತು, ಚಾಲಕರ ಒಡನಾಡಿ. ದಿನಕ್ಕೆ 300ರಿಂದ 350 ಕಾಲು ಚಾಲಕರದೇ ಅಟೆಂಡ್ ಮಾಡ್ತೀನಿ. ದೇಶದ ಉದ್ದಗಲಕ್ಕೂ ರಾಜ್ಯದ ಉದ್ದಗಲಕ್ಕೂ ಎಲ್ಲೇ ಪ್ರಾಬ್ಲಮ್ ಆದರೂ ಯಾವುದೇ ಅಧಿಕಾರಿಗಳ ಹತ್ರ, ಯಾವುದೇ ಮಂತ್ರಿಗಳ ಹತ್ರ ನೇರವಾಗಿ ಮಾತಾಡ್ತೀವಿ. ಅವ್ರು ಯಾವ್ಯಾವ ಪಕ್ಷದವರಾಗಿದ್ರು ನೇರವಾಗಿ ಮಾತಾಡಿದ್ವಿ, ಮಾಡ್ತೀರಾ, ಹೋರಾಟ ಮಾಡಬೇಕಾ ಅಂತ. ಇದು ತಿಳ್ಕೊಳ್ಳಿ. ನಾನು ನಿಮ್ಗೆ ಹೇಳೋದಷ್ಟೇ, ಒಳ್ಳೆ ಏನು ಮುಖ್ಯನ ಮಹಿಳೆಯರು ವೀಣಾ ಕಾಶ್ಯಪ್ನವ್ರು ನಿಮ್ಮ ಜೊತೆಲಿದ್ದಾರೆ. ದಯವಿಟ್ಟು ಅವ್ರಿಗೆ, ಯಾಕಂದರೆ ಊಟ ಮಾಡಿಲ್ಲ ಅನ್ಕೊತೀನಿ, ಅವರು ಮಾತಾಡಬೇಕು. ಅವ್ರು ನಿಮ್ಗೆ ಒಳ್ಳೆ ಸಹಾಯವನ್ನು ಮಾಡ್ತಾರೆ, ಸಂದೇಶವನ್ನು ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ. ನಿಮಗೆ ನ್ಯಾಯ ಅಂತೂ ಸಿಕ್ಕೇ ಸಿಗುತ್ತೆ. ನಾವು ಧರಣಿ ಮಾಡೋದಾದರೆ ವೀಣಾ ಕಾಶ್ಯಪ್ಪನವರ ಮನೆ ಮುಂದೆ ಮಾಡೋಣ, ನಾನು ಬರ್ತೀನಿ. ನಾನು ಅವ್ರ ಮುಂದೆನೇ ಹೇಳ್ತಾ ಇದ್ದೀನಿ, ನಮ್ಗೆ ಗೌರವ ಬೇಕು. ಯಾಕಂದರೆ MP ಕ್ಯಾಂಡಿಡೇಟು, ಅವ್ರು ಗೆದ್ದಿದ್ದಾರೆ ಸೋತಿದ್ದಾರೆ ನಂಗೆ ಗೊತ್ತಿಲ್ಲ. ದಯವಿಟ್ಟು ನಾನು ಅವ್ರ ಬಗ್ಗೆ ಸೀಟ್ ಕೊಡಲಿಲ್ವಾ? ಒಳ್ಳೆಯವ್ರಿಗೆ ಯಾವತ್ತೂ ಸ್ಥಾನ ಸಿಗಲ್ಲ, ನಿಧಾನಕ್ಕೆ ಸಿಗುತ್ತೆ. ಸುಳ್ಳು ಫ್ಲೈಟಲ್ಲಿ ಬರುತ್ತೆ, ವಾಪಸ್ ಹಂಗೆ ಹೋಗುತ್ತೆ. ಸತ್ಯ ನಿಧಾನಕ್ಕೆ ಬರುತ್ತೆ, ಅದಲ್ಲೇ ಉಳಿಯುತ್ತೆ. ಮೇಡಮ್ ಅವರು ನೆಕ್ಸ್ಟ್ ಇಲ್ಲಿ MP ಆಗಿ ಆಗ್ತಾರೆ, ಗೆದ್ದೇ ಗೆಲ್ತಾರೆ.
ನಮ್ಮೆಲ್ಲರ ಪರ ನಾನು ಸುಮಾರು ಜನದ ಪರ ನಿಮ್ಗೆ ಹೇಳ್ಬಾರ್ದು. ನಮ್ಮ ಜೊತೆಲೊಬ್ರು ಇದ್ರು, MLA ಟಿಕೆಟ್ಗೋಸ್ಕರ ಸೀಮೆಣ್ಣೆ ಎಲ್ಲ ಉಳಿಸಿದ್ವಿ, ಬೆಂಕಿ ಇಟ್ಕೊಳಕ್ಕೆ ಹೋಗಿದ್ವಿ KPCC ಕಚೇರಿ ಮುಂದೆಗಡೆ. ಅದು ನ್ಯಾಷನಲ್ ಇಶ್ಯೂ ಆಗಿತ್ತು. ಈ ಕೆಲಸವನ್ನು ಮೇಡಮ್ ಅವ್ರಿಗೋಸ್ಕರ ನಮ್ಮ ಹುಡುಗರು ಮಾಡ್ತಾರೆ, ಬಿಡೋದಿಲ್ಲ. ನಾವು ಅವ್ರ ಜೊತೆಲಿ ನಿಲ್ತೀವಿ. ಯಾಕೆ ಅಂತಂದರೆ ಸುಮಾರು ರಾಜಕಾರಣಿಗಳ ಒಡನಾಟ ನಮ್ಗೆ ದೊಡ್ಡ ಮಟ್ಟದಲ್ಲಿದೆ. ನೀವುಗಳು ಅಷ್ಟೇ ಗೆದ್ದೆತ್ತಿನ ಬಾಲ ಹಿಡಿಯೋಕೆ ಹೋಗ್ಬೇಡ್ರಿ. ಗೆದ್ದಿದ ತಕ್ಷಣ ನಮ್ಮ ಕೆಲಸ ಸಿಕ್ತು, ಎಲ್ಲ ಅಪಾಯಿಂಟ್ಮೆಂಟ್ ಆಗಿತ್ತು ಅಂದ ತಕ್ಷಣ ವೀಣಾ ಕಾಶ್ಯಪ್ನವರು ಸ್ವಲ್ಪ ಜನ ಹೇಳ್ತಾರೆ ರೇ ಅವ್ರು ಕರ್ತವ್ಯ ಮಾಡ್ತಾರೆ ಅಂತ. ಒಂದೇಳ ಇದು ಶುದ್ಧವಾಗಿರ್ಬೇಕು, ಮನಸ್ಸಿನಿಂದ ಮಾಡ್ತಾರೆ. ಈಗ ನಾನು ರಾಮಲಿಂಗ ರೆಡ್ಡಿ ಸಾಹೇಬ್ರ ಬಗ್ಗೆ ಇಷ್ಟು ದೊಡ್ಡದಾಗಿ ಹೇಳ್ತಾ ಇದ್ದೀನಿ. ನಾನು ಹೆಚ್ಚು ಕಮ್ಮಿ 6 ರಿಂದ 7 ಜನ ಸಾರಿಗೆ ಮಂತ್ರಿಗಳನ್ನ ನೋಡಿದ್ದೀನಿ, ಒಡನಾಟ ಇಟ್ಕೊಂಡಿದ್ದೀನಿ. ಯಾರು ಕೆಲಸ ಮಾಡಿಕೊಡ್ಲಿಲ್ಲ. ಅವ್ರವ್ರ ಕರ್ತವ್ಯ ಮಾಡ್ಬೋದಿತ್ತಲ್ವಾ? ಯಾರು ಅವ್ರ ಮನೆಯಿಂದ ತಂದುಕೊಡಲ್ಲಲ್ವಾ? ಯಾಕೆ ಮಾಡಲಿಲ್ಲ? ನೀವೇನು ಮಾಡ್ತೀರಿ? ನಮ್ಮ ಕೆಲಸ ಮಾಡಿಕೊಟ್ಟ ಮೇಲೆ, ನಾವು ಗೆದ್ದ ಮೇಲೆ ವೀಣಾ ಕಾಶ್ಯಪ್ನವ್ರು ಯಾರೋ ಗೊತ್ತಿಲ್ಲ, ಅಲ್ಲೆಲ್ಲ ಸಿಕ್ಕಿದಾಗ ಸುಮ್ಮನೆ ಹಿಂಗೆ ತೋರಿಸ್ಕೊಂಡು ಹೋಗ್ತಾ ಇರ್ತೀರಿ. ನೀವೇ ನಿಲ್ಲಿಸ್ಬೇಕು, ರೋಡಲ್ಲಿ ಮಾತಾಡಿಸ್ಬೇಕು. ಆ ವೇದಿಕೆಯಲ್ಲಿ ನಾವು ನಿಮ್ಮ ಜೊತೆಲಿದ್ವಿ, ನೀವು ಇಲ್ಲಿ MP ನಿಂತ್ಕೊ. MP ಅಂದರೆ ನೀವೆಲ್ಲ ಸೇರ್ಬಿಡ್ತೀರ. ಇಡೀ ಬಾಗಲಕೋಟೆ ಜಿಲ್ಲೆ ಬರುತ್ತೆ ಅವ್ರಿಗೆ. 100ಕ್ಕೆ 100% ನಿಮ್ಮೆಲ್ಲರ ಸಹಕಾರ ಅವ್ರಿಗೆ ಬೇಕು. ನೀವು ಅವ್ರಿಗೆ ಸೀಟು ಕೊಡಿಸ್ಬೇಕು. ಯಾಕೆ ಅಂತಂದರೆ ಏನೋ ಈಗ ಗೊತ್ತಿರ್ತದೆ, ಲಾಬಿ ಮಾಡಿ ಗೆದ್ದವರು ತುಂಬ ಚೆನ್ನಾಗಿರ್ತಾರೆ. ನಮ್ಮ ಭಾಷೆಯಲ್ಲಿ ಹೇಳಬೇಕು, ಬಕೆಟ್ ಹಿಡಿಯೋರಿಗೆ ಕಾಲ ಜಾಸ್ತಿ. ನಿಮಗೆ ಗೊತ್ತಿಲ್ಲ, ರಾಜಕಾರಣದಲ್ಲಿ ಬಕೆಟ್ಗಳಿಗೆ ಮಾನ್ಯತೆ ಜಾಸ್ತಿ. ದಿನಾಗ್ಲೂ ಹೋಗಿ ಹಿಂಗೆ ಕೈ ಕಟ್ಕೊಂಡು ನಿಂತ್ಕೊಬೇಕು ಎಲ್ಲರ ಮನೆ ಮುಂದೆ. ಅವ್ರಿಗೆ ಇವ್ರ ತಲೆ ಬಗ್ಸೋದಿಲ್ಲ, ಅವ್ರು ನೋಡ್ತಾನೆ ಗೊತ್ತಾಗ್ತದೆ, ತಲೆ ಎತ್ತಿ ನಡೆದಿರ್ತಾರೆ. ಅದಕ್ಕೆ ಅವ್ರ ಸೀಟ್ ಆಗಿರೋದ್ರಿಲ್ಲ. ಮುಂದಿನ ದಿನಗಳಲ್ಲಿ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ. ನಾವು ಅವ್ರಿಗೆ ಟಿಕೆಟ್ ಆಗಲಿ, ಅವ್ರ ಭಾಗದ MP ಆಗಲಿ. ಮತ್ತು MP ಆದರೆ ನಮ್ಗೆ ಅಲ್ಲಿ ಕೇಂದ್ರಕ್ಕೆ ಹೋದ್ರೆ ಬಲ ಇಲ್ಲ. ನಿಮಗೆಲ್ಲ ಗೊತ್ತಿಲ್ಲ, ಹಿಂದಿ ವಾಲಗಳದೇ ಜಾಸ್ತಿ ಬಲ, ನಮಗೆ ಬಲ ಇಲ್ಲ. ಕೇಂದ್ರದ ಬಲ ಇಲ್ಲ. ಯಾರು ಗೊತ್ತಿಲ್ಲ. ಕೇಂದ್ರದ ಬಲ ಕರ್ನಾಟಕ ರಾಜ್ಯಕ್ಕೆ ಇಲ್ಲ. ಸತ್ಯ ಇದು, ಎಲ್ಲರಿಗೂ ಗೊತ್ತಿದೆ. ಅದಾಗ್ತದೆ. ಒಬ್ಬರು ಯುವಕರು ಅಲ್ಲಿ ಹೋದ್ರೆ ನಿಜವಾಗ್ಲೂ ಹೇಳ್ತೀವಿ, ನಾವು ರಕ್ಷಾರಾಮಯ್ಯ ಅವ್ರಿಗೆ ಭಾರಿ ಸಪೋರ್ಟ್ ಮಾಡಿದ್ದೆ, ನಾನು ಅವ್ರ ಜೊತೆಲಿ ನಿಂತಿದ್ದೆ. ಏನೋ ಒಂದು ಸ್ವಲ್ಪ ಇದರಿಂದ ಸೋತ್ಬಿಟ್ರು. ಯಾಕಂದರೆ ಒಬ್ರು ಯುವಕರು ಅಲ್ಲಿ ಹೋದ್ರೆ ಡೆಲ್ಲಿಲಿ ನಮ್ಮ ಚಾಲಕರ ಪರ ಮಾತಾಡ್ತಾರೆ ಅಂತ ಆಗಲಿಲ್ಲ. ಮತ್ತು ನಮ್ಮ ಸೌಮ್ಯ ಮೇಡಮ್, ರಾಮಲಿಂಗ ರೆಡ್ಡಿ ಸಾಹೇಬ್ರ ಮಗಳು, ಅವರು ಸೌತಿಗೆ ನಿಂತಿದ್ರು. ಅವ್ರ ಪರ ತುಂಬ ಹೋರಾಟವನ್ನು ಮಾಡಿದ್ವಿ ನಾವು, ತುಂಬ ಗೆಲ್ಲಿಸ್ಕೊಬೇಕು ಅಂತ. ರಾಜಕಾರಣ ಗೊತ್ತಿದೆಯಲ್ವಾ, ಅದೇನು ಮಂಕ್ಬುದ್ಧಿ ಬೆಳೆದಿದೆಯೋ ನಮ್ಮ ಕರ್ನಾಟಕದವ್ರಿಗೆ ಗೊತ್ತಿಲ್ಲ. ಒಬ್ಬ ಮನುಷ್ಯನ ಹೆಸರಿಗೋಸ್ಕರ ಓಟಾಕ್ಬಿಡ್ತಾರೆ. ಸೌಮ್ಯ ಮೇಡಮ್ ತುಂಬ ಒಳ್ಳೆಯವರು. ನೋಡಿ ತಿಳ್ಕೊಳ್ಳಿ, ನೀವೆಲ್ಲ ಸುಮಾರು ಜನ ಇದ್ರಲ್ವಾ? ಕಳೆದ ಬಾರಿ ನಿಮಗೆಲ್ಲ ಸುಮಾರು ಜನಕ್ಕೆ ಬಟ್ಟೆ ಕೊಡಿಸಿದ್ದೀವಿ ಅಲ್ವಾ? ಬಾಗಲಕೋಟೆಯವ್ರು ಗೊತ್ತಿದೆ. ಅದನ್ನು 5 ಲಕ್ಷ ರೂಪಾಯಿಗಳನ್ನ ಸೌಮ್ಯ ಮೇಡಮ್ ಕೊಟ್ಟರು ನಮಗೆ. 5 ಲಕ್ಷ ರೂಪಾಯಿಗಳನ್ನ ನಾವು ಕ್ಯಾಶ್ ಇಸ್ಕೊಳ್ಲಿಲ್ಲ, ಬಟ್ಟೆ ಕೊಡಿಸಿ ಚಾಲಕರಿಗೆ ಅಂತ ಹೇಳಿದ. 5 ಲಕ್ಷ ರೂಪಾಯಿಗಳನ್ನ ಕೊಡ್ಸಪ್ಪ, ಯಾರಿಗಾದ್ರೂ ಕೊಡಿಸಿ ನೀವು ಅಂತೇಳಿ ನಮ್ಮನೆ ಕರ್ಕೊಂಡೋಗಿ, ನಾವು ಯಾವ ಬ್ರ್ಯಾಂಡ್ ಹೇಳ್ತೀವಿ ಇಲ್ಲಿ ತಗೊಂಬಂದಿರೋರು ಗೊತ್ತಿರ್ಬೋದು. ಸುಮಾರು ಜನ ಹೋಗಿ ಯಾವುದೋ ಅಂಥದ್ದಿಂತ ತೊಗೊತಾರೆ. ಮೇಡಮ್ ಒಂದು ಮಾತು ಹೇಳಿದ್ರು, ನಾನೇ ನಿಮ್ಮ ಹುಡುಗರನ್ನ ಕಳಿಸ್ತೀನಿ, ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕು ಸೆಲೆಕ್ಷನ್ ಮಾಡ್ಕೊಂಡು ತಗೊಳಪ್ಪ ಅಂತ. ಆಟೋ ರಿಕ್ಷಾ ಡ್ರೈವರ್ಗೆ, ಕ್ಯಾಬ್ ಡ್ರೈವರ್ಗೆ 5 ಲಕ್ಷ ರೂಪಾಯಿಗಳ ಬಟ್ಟೆಯನ್ನು ಕಳೆದ ಬಾರಿ ನಾವು ಬೆಂಗಳೂರಿನಲ್ಲಿ ರಾಜ್ಯೋತ್ಸವ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಜನಕ್ಕೆ ಕೊಟ್ಟಿದ್ದೀವಿ. ಈಗಲೂ ನಾವು ಕೇಳಿದ್ರೆ ಸಾಹೇಬ್ರೇನು ಅನ್ನಲ್ಲ, ಎಷ್ಟು ಬೇಕಾದ್ರೂ ಕೊಡ್ತಾರೆ. ನಾವು ಯಾವತ್ತೂ ದುರುಪಯೋಗ ಪಡಿಸ್ಕೊಂಡಿಲ್ಲ. ನಾನೇನು ಮಾಡಬೇಕು ನಿನಗೆ ನಾರಾಯಣ ಸ್ವಾಮಿ ಅಂತ ಕೇಳಿದ್ರು. ನಾವು ಇದೇ ಥರ ಕಾರ್ಡ್ ತೊಗೊಂಡೋದಾಗ, ಅಣ್ಣ ನಿಮ್ದೇನೋ ಬೇಡ, ಆಶೀರ್ವಾದ ಬೇಕು, ನಾನು ವೇದಿಕೆಗೆ ಬನ್ನಿ ಅಂತ. ವೇದಿಕೆಗೆ ಬಿಡ್ತೀನಿ, ಚಾಲಕರಿಗೆ ಏನು ಕೊಡಲಿ ಅಂತ ಕೇಳಿದ್ರು. ಆಯಿತು ಬಟ್ಟೆ ಕೊಟ್ಬಿಡಿ ಅಂತ ಹೇಳ್ದ. ನಾನು ಸೌಮ್ಯ ಮೇಡಮ್ಗೆ ಹೇಳ್ತೀನಿ, ನೀವು ಸೌಮ್ಯ ಮೇಡಮ್ ಹತ್ರ ಹೋಗ್ರಿ ಅಂದರು. ಸೌಮ್ಯ ಮೇಡಮ್ ಕೊಟ್ಟರು. ಈ ಬಾರಿ MP ಅವ್ರು ನಿಂತಿದ್ರು. ಏನೋ ದುರ್ದೈವ ವಶಾತ್ತು ನಾವಿಬ್ಬರಿಗೆ ಸಪೋರ್ಟ್ ಮಾಡಿದ್ವಿ. ಇಬ್ಬರು ಯಂಗ್ಸ್ಟರ್ಸ್ ಇದ್ದರು. ಯಂಗ್ಸ್ಟರ್ಸ್ ಇಬ್ಬರು ಗೆಲ್ಲಿಲ್ಲ. ಯಾಕಂದರೆ ಸೌಮ್ಯ ಮೇಡಮ್ಗೆ ಒಂದು ದೊಡ್ಡ ಒಲವು ಚಾಲಕರ ಬಗ್ಗೆ. ನಿಮ್ಗೆ ಗೊತ್ತಿರ್ಬೋದು, ಮೊನ್ನೆನೂ ಅವ್ರು ನಿಂತಾಗ ಆಟೋ ರಿಕ್ಷಾ ಡ್ರೈವರ್ನ ಇಂಟರ್ವ್ಯೂ ಮಾಡಿದರು. ಅವರೇ ಹೋಗಿ ಖುದ್ದಾಗಿ ಮಾತಾಡ್ಸಿದ್ರು. ಅದೆಲ್ಲ ಇದರಲ್ಲೂ ನಾವು ಪ್ರಚಾರ ಮಾಡಿಸಿದ್ವಿ. ಒಂದು 25-30 ಲಕ್ಷ ಜನ ಅದನ್ನು ಕರ್ನಾಟಕ ರಾಜ್ಯಾದ್ಯಂತ ನೋಡಿದರು. ನಾನೇ ಅದನ್ನು ಪಬ್ಲಿಷ್ ಮಾಡಿದ್ದೆ. ಆಯಿತಾ, ನೋಡ್ಕೊಳ್ಳಿ. ಮೇಡಮ್ಮು ಇವತ್ತು ಚಾಲಕರ ಪರ ನಿಲ್ತಾರೆ, ನಿಮ್ಮ ಪರನ ನಿಲ್ತಾರೆ, ಹೆಣ್ಮಕ್ಳಿಗೆ ನಿಲ್ತಾರೆ ಅಂದ್ಕೊಂಡು ಕೈ ಕೊಟ್ಬಿಟ್ಟಿನ. ಆಯಿತಾ, ನಿಮ್ಮ ಪರನ ನಿಲ್ತಾರೆ. ನಮಗೆ ಬೇಕವರು ಅಧಿಕಾರಿಗಳಿಗೆ ಮಾತಾಡೋಂಥ ಒಂದು ಕೂಗು ಬೇಕಿಲ್ಲಿ, ತಾಕತ್ತಿರ್ತಕ್ಕಂಥವ್ರು ಬೇಕು. ನಾವೇ ಹೋದರೆ ಬೆಲೆ ಕಮ್ಮಿ. ನಮ್ಮ ಇವರೇನು ನಮ್ಮ ವೀಣಾ ಕಾಶ್ಯಪ್ಪನವರು ನಮ್ಮ ಜೊತೆಲಿದೆ. ಒಂದೇ ಒಂದು ಫೋನ್ ಅಧಿಕಾರಿಗೆ ಯಾಕೆ ಫ್ರೀ ಮಾಡ್ತಾ ಇಲ್ಲ,
ನಾನು ಬರ್ಬೇಕು ಅಲ್ಲಿಗೆ ಅಂತಂದರೆ ನಿಮ್ಮ ಕೆಲಸ ಈಸಿಯಾಗಿ ಆಗ್ಬಿಡುತ್ತೆ. ನಮಗೆ ಗೊತ್ತಿದೆ ಅಧಿಕಾರದಲ್ಲಿ ಇರ್ತಕ್ಕಂಥವ್ರ ತಾಕತ್ತು, ಯಾಕೆ ಅಧಿಕಾರಕ್ಕೆ ಅಷ್ಟೊಂದು ಮಹತ್ವ, ಒಂದು ಗೊತ್ತಿರ್ತದೆ ಅಧಿಕಾರದಲ್ಲಿರುವಾಗ ಯಾವ ಥರ ಕೆಲಸ ಮಾಡ್ಬೋದು ಅಂದರೆ ನನಗೆ ಗೊತ್ತಿದೆ. ಅದು ಸುಮಾರು ಜನ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊತಾರೆ. ನೀವು ನೋಡಿರ್ತೀರಿ, ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊತಾರೆ. ನಾನೇನು ವೀಣಾ ಕಾಶ್ಯಪ್ಪನವ್ರ ಬಗ್ಗೆ ಅಂದ್ಕೊಂಡಿಲ್ಲ. ನಮ್ಮ ಹುಡುಗರು ಹೇಳ್ತಿದ್ರು, ಇಲ್ಲ ವಿಜಯಾನಂದ ಕಾಶ್ಯಪ್ಪನವರು ತುಂಬ ಒಳ್ಳೆಯವರೋಣ ಅಂತ. ಇಷ್ಟು ಹೊತ್ತು ನೀವು ಕಾಯ್ದಿರೋ ಲೋಕಲ್ ಹುಡುಗರು ಅಂದರೆ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ನಾನು ಅವ್ರಲ್ಲಿ ಕೈ ಮುಗಿದು ವಿನಯದಿಂದ ನಾನು ಬೇಡ್ಕೊತಾ ಇದ್ದೀನಿ. ಓವರಾಲ್ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಚಾಲಕರ ಕೂಗಾಗಿ ಧ್ವನಿಯಾಗಿ ನಮ್ಮ ಪರ ನಿಂತು ನೀವು ವಿಧಾನಸೌಧದಲ್ಲಿ ಈಗಾಗಲೇ ನಿಮ್ಮ ಯಜಮಾನರು ವಿಧಾನಸೌಧಕ್ಕೆ ಹೋಗ್ತಾ ಇರ್ತಾರೆ. ನಿಮ್ಮ ಚಾಲಕರದ್ದು ಯಾರ್ದಾದ್ರು ಇದ್ದರೆ ನಾ ಮನವಿಯನ್ನು ಇಲ್ಲಿ ಬಾಗಲಕೋಟೆಯವರು ಈಗೆಲ್ಲ ನಿಮಗೆ ಗೊತ್ತು. ನಾನು ಹೇಳ್ತಾ ಇದ್ದೆ, ಇಲ್ಲೇ ನಮ್ಮ ಆನಂದ್ ಪಾಟೀಲ್ ಇಲ್ಲೇ ಇದ್ದಾನೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಹತ್ರ ತುಂಬ ಚೆನ್ನಾಗಿದ್ದಾನೆ. ವಿನಯ್ ಕುಲಕರ್ಣಿಯವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಹತ್ರ ನಮ್ಮ ಹುಡುಗ ತುಂಬ ಚೆನ್ನಾಗಿದ್ದಾನೆ, 1 to 1 ಇದ್ದಾನೆ. ಏನಿದ್ರು ನಾವು ಅವನಿಗೆ ಮನವಿ ಕೊಡ್ತಿದ್ವಿ. ಇದರಲ್ಲೊಂದು ನಾವು ಹೇಳ್ತಿದ್ದೆ ರಾತ್ರಿನೂ, ನಮ್ಮ ಅರುಣ್ ಹತ್ರ ಕೊಟ್ಬಿಡೋಣ, ಮೇಡಮ್ಗೆ ಮಾತಾಡ್ತಾರೆ ಅಂತ. ಮತ್ತು ಪ್ರಿಯಾಂಕಾ ಖರ್ಗೆ ಅವ್ರ ಹತ್ರ ನಮ್ಮ ರುಕ್ಮಿಣ್ ರೆಡ್ಡಿ ಮನೇಲಿ ಗುಲ್ಬರ್ಗ ಹುಡುಗ 1 to 1 ಜೊತೆಲೇ ಇದ್ದಾನೆ. ಯಾಕಂದರೆ ಮೊನ್ನೆ ನಿಮ್ಮ ಹೆಣ್ಮಕ್ಳಿಗೊಂದು ಅಪಾಯಿಂಟ್ಮೆಂಟು ನಾನೇ ಕೊಡಿಸಿದ್ದೆ. ಸುಮಾರು ಅರ್ಧ ಗಂಟೆ ಪ್ರಿಯಾಂಕಾ ಖರ್ಗೆ ಅವ್ರು ನಿಮ್ಮ ಹತ್ರ ಮಾತಾಡಿದ್ರು. ಅವ್ರು ಇವತ್ತು ಬಂದಿಲ್ಲ, ಅವ್ರು ದಿಕ್ತಾರು ತಪ್ಸಕ್ಕೆ ಹೋದ್ರು, ನಾವು ಹೊರಗಿಟ್ಟಿದ್ದೀವಿ. ದಿಕ್ಕು ತಪ್ಸೋರನ್ನ ನಾವು ಜೊತೆಲೇ ಇಟ್ಕೊಳೋದಿಲ್ಲ. ಅವ್ರು ಮತ್ತೆ 8ನೇ ತಾರೀಕು ಅಪಾಯಿಂಟ್ಮೆಂಟು ಪ್ರಿಯಾಂಕಾ ಖರ್ಗೆ ಅವರು ಕೊಟ್ಟಿದ್ರು. ಆ ಹೆಣ್ಣು ಮಕ್ಕಳು ಬರಲಿಲ್ಲ. ನಾನು ಮಾತಾಡ್ತೀನಿ, ನನಗೆ ಪಂಚಾಯತ್ ರಾಜ್ಗೆ ಬರುತ್ತೆ ಸ್ವಲ್ಪ ಅಂತ ಹೇಳಿದ್ರು. ನಾವು ಕರೆದಿದ್ವಿ, ಬರಲಿಲ್ಲ. ಇನ್ನೊಂದು ನಿಮ್ಗೆ ಹೇಳಿದ್ದೆ, ನಾನು ರಾಮಲಿಂಗ ರೆಡ್ಡಿ ಸಾಹೇಬ್ರ ಜೊತೆಲೆ ಯಾವಾಗಲೂ ಇರೋದ್ರಿಂದ ನಮ್ಗೆ ಈಸಿ ಇತ್ತು. ನಾನೊಂದು ಬೇಡಿಕೆಯನ್ನು ಕೊಡ್ತಿದ್ದೆ. ಇವತ್ತು ನಮ್ಗೆ ಒಂದೇ ಇರೋದು, ನಾವು ಒಂದು ಬೇಡಿಕೆ ರಾಮಲಿಂಗ ರೆಡ್ಡಿ ಅವ್ರ ಹತ್ರ ಕೊಡ್ಬೋದು, ಸಾಹೇಬ್ರ ಹತ್ರ. ಇನ್ನು ವೀಣಾ ಮೇಡಮ್ ಅವರು ಎಲ್ಲರ ಹತ್ರ ಕೊಟ್ಕೊಂಡು ಅವರೇ ಮಾಡಿಕೊಡ್ತಾರೆ. ನಮ್ಗೆ ಇಲ್ಲಿಂದಾನೆ ಗೆಲುವು ಸ್ಟಾರ್ಟ್ ಆಗಲಿ. ವೀಣಾ ಮೇಡಮ್ ಅವ್ರಿಗೆ ಒಂದು ಕ್ರೆಡಿಟ್ ಏನು ಸಿಗುತ್ತೆ ಅಂದರೆ, ಇವತ್ತೇನು ಸ್ವಚ್ಛ ವಾಹಿನಿಯರು ಅವಲೇ ಒಂದು ಹೆಣ್ಮಗಳು ಮಾತಾಡ್ತಿದ್ರು, ನಮ್ಮನ್ನು ಕಸಿದವರು ಅಂತ ಕರೀತಾರೆ ಅಂತ. ನನ್ನ ಮೇಡಮ್ಗೆ ಮನವಿಯನ್ನು ಮಾಡ್ಕೊತೀನಿ, ಅವರೇ ಇದರಲ್ಲಿ ಸುಮಾರು ಕಡೆ ಮಾತಾಡಬೇಕು. ಯಾಕಂದರೆ ಕಸಿದವರೇ ಇಲ್ಲ ಅಂದರೆ, ಕಸ ಎತ್ತಲಿಲ್ಲ, ಕ್ಲೀನ್ ಮಾಡಿಲ್ಲ ಅಂದರೆ ಆ ಮನೆ ಮುಂದೆ ಆ ಮನೆಯಲ್ಲಿ ಎಷ್ಟು ಕೆಟ್ಟ ದುರ್ವಾಸನೆ ಇರ್ತದೆ. ಮತ್ತು ಏನೇನು ಕಸ ಹೊರಗಡೆ ಹೋಗಲ್ಲ, ಇದೆಲ್ಲ ನಮಗೆ ಗೊತ್ತಿದೆ. ನೀವು ಯಾರೇ ಆಗಿರಲಿ, ನಾನು ನಿಮ್ಗೆ ಹೇಳ್ತಿದ್ದೆ, ಇವತ್ತು ಮೇಡಮ್ ನಿಮ್ಮ ಧ್ವನಿಯಾಗಿ ನಿಲ್ತಾರೆ, ಪ್ರತಿಭಟಿಸಿ. ನಿಮ್ಮನ್ನು ಯಾರಾದರೂ ಆ ಥರ ಹೇಳಿದಾಗ ಬಿಡಬೇಡಿ, ಅವ್ರಿಗೆ ಬುದ್ಧಿ ಕಲಿಸಿ, ಅವ್ರ ಕ್ಷಮೆ ಯಾಚಿಸಿ, ಮಾಧ್ಯಮದಲ್ಲಿ ಕೂರಿಸಿ. ಅಥವಾ ಸೋಷಿಯಲ್ ಮೀಡಿಯಾ ತುಂಬ ಜೋರಿದೆ ಇವತ್ತು. ನಮ್ಮದೊಮ್ಮೆ ಕರ್ನಾಟಕ ಚಾಲಕರ ಒಕ್ಕೂಟದ ಸೋಷಿಯಲ್ ಮೀಡಿಯಾ 10 ರಿಂದ 15 ನಿಮಿಷಕ್ಕೆ ಎಷ್ಟು ಪವರ್ಫುಲ್ ಇದೆ ಅಂತಂದರೆ, 6 ರಿಂದ 7 ಲಕ್ಷ ಜನ ನಮ್ಮ 10 ರಿಂದ 15 ನಿಮಿಷಕ್ಕೆ ನಮ್ಮೊಂದು ವಿಡಿಯೋವನ್ನು ವಾಚ್ ಮಾಡ್ತಾರೆ. ಯಾರು ಮಾನ ಮರ್ಯಾದೆ ಬೇಕಾದ್ರೂ ಕಳಿಬೋದು, ಯಾರನ್ನು ಬೇಕಾದ್ರೂ ಮೇಲೆತ್ಬೋದು ಅಂತ ಕೆಪಾಸಿಟಿ ಇರ್ತಕ್ಕಂಥ ನಮ್ಮ ಸಂಘಟನೆ. ನೀವು ಧೈರ್ಯವಾಗಿ, ನಾವು ನಿಮ್ಮ ಹಿಂದೆ ಇದ್ದೀವಿ, ಜೊತೆಲಿದ್ದೀವಿ. ಕೆಟ್ಟದಕ್ಕಂತೂ ನಾವು ಪ್ರೋತ್ಸಾಹನೂ ಕೊಡಲ್ಲ, ಬರೋದು ಇಲ್ಲ. ಒಳ್ಳೆಯದು, ನಿಮಗೆ ಕೆಡುಕು ಮಾಡಿದ್ದಾರೆ, ನಿಮ್ಮ ವಿರುದ್ಧ ಏನೋ ಮಾತಾಡ್ತಾರೆ, ತಪ್ಪು ಮಾಡ್ತಾರೆ, ನಮ್ಮನ್ನು ತಪ್ಪಾಗಿ ಬಳಸ್ಕೊತಾರೆ, ಹೋರಾಟ ಮಾಡಿದ್ರೆ ನಿಮ್ಮ ಜೊತೆ ನಾವು ಸದಾ ಇರ್ತೀವಿ. ನಾನು ಇನ್ನೊಂದು ಮನವಿ, ದಯವಿಟ್ಟು ತುಂಬ ಮಾತಾಡಿದೆ ಅನ್ನಿಸ್ತದೆ, ದಯವಿಟ್ಟು ಕ್ಷಮೆ ಇರಲಿ. ವೀಣಾ ಕಾಶ್ಯಪ್ಪನವ್ರಿಗೆ ನಮ್ಮ ಮನವಿಯನ್ನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಮನವಿಯನ್ನು ಕೊಡ್ತಿದ್ವಿ. ಅವ್ರು ನಿಮ್ಮ ಪರ ನಿಲ್ಲಿ ಅಂತ ನಾನು ಕೈ ಮುಗಿದು ಕೇಳ್ಕೊತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.